ಜೀವ ಶಿವೈಕ್ಯ ಸಿದ್ಧಾಂತವನ್ನ ಸಿದ್ಧಾಂತ ಸಿದ್ಧ ಮಾಡಿ ಕಡಿಕ ವಿಕಲ್ಪ ಮಾಡಿದ್ರು ಬ್ರಹ್ಮ ಸಂಶಯಿಸುವಕ್ಕೆ ಕಾರಣ ಇಲ್ಲ. ಸಂಶಯ ಎನ್ನುವುದಿಲ್ಲ, ಇದು ಉಪಕಾರಕದ ಅಪಕಾರಕ ಎರಡೂ ಅದ. ಸಂಶಯ ಏನಂದ್ರೆ ನಿಜವಾದ ಯೋಗ್ಯ ಸಂಶಯಗಳನ್ನು ತಗೊಂಡು ನಿಶ್ಚಯ ಮಾಡ್ಲಿಕ್ಕೆ ಉಪಯೋಗ ಆಗುವಂಗ ಸಂಶಯ ತಗೊಂಡು ಯೋಗ್ಯ ಉಪಕಾರಕ. ಆದ್ರೆ ಸಂಶಯದ ಮೇಲೆ ಸಂಶಯದ ಮೇಲೆ ಬರೀ ಸಂಶಯ ತಗೊಂಬುವಂತ ಸಂಶಯ ಸ್ವಭಾವ ಏನಿದೆ ಅದು ಮಾತ್ರ ಅಪಕಾರಕ ಅಂತ. ಎಷ್ಟು ಸರಿ ನಿಶ್ಚಯ ಮಾಡಿದ್ರು ಮತ್ತು ಅದ್ಮೇಲೆ ಮತ್ತೊಂದು ಸಂಶಯ ತೆಗಿಟ್ನಪ್ಪ ಅಂದ್ರೆ ಅವ್ನು ಎಂತ ಅವ್ನು ನಿಶ್ಚಯ ಆಗ್ಬೇಕು ಅಂತ ಹೇಳಿ ಸಂಶಯ ಸ್ವಭಾವ ಉಪಯೋಗ ಇಲ್ಲ. ಆದ್ರೆ ಯೋಗ್ಯ ಸಂಶಯ ಕಡ್ಡಿ ಇಲ್ಲ ಇವತ್ತು. ಅದಕ್ಕೆ ಇವೆಲ್ಲ ದೃಷ್ಟಾಂತಗಳಿಂದ ಈ ವಿಷಯ ವೈಕ್ಯ ಸಿದ್ಧಾಂತವನ್ನು ಇಲ್ಲಿ ಮೊದಲ ಅನೇಕ ದೃಷ್ಟಾಂತ ಮೊದಲು ಹಿಂದಕ್ಕೆ ಹೇಳಿದ್ರು. ಇದಕ್ಕಿಂತ ಮೊದಲ ಪದ್ಯಗಳಲ್ಲಿ ಅವನೇ ಇವ ಅಂದ್ರೆ ಸನ್ಯಾಸಿ ರಾಜನ ದೃಷ್ಟಾಂತದಿಂದ ಹೇಳಿದ್ರು. ಬ್ರಹ್ಮಚಾರಿ ಒಬ್ಬ ಒಟ್ಟು ಮತ್ತು ಸನ್ಯಾಸಿ ಏನು ಮತ್ತ ಈಗಿಲ್ಲೇ 3-4 ದೃಷ್ಟಾಂತ ಮೊದಲಿದ್ಯಾ ಜೀವೇಶ್ವರ ಐಕ್ಯ, ಜೀವ ಶಿವರ ಜೀವೀಶ ಐಕ್ಯ ಇದೇನದ ಈ ಸಿದ್ಧಾಂತ. ಬ್ರಹ್ಮಾತ್ಮ ಐಕ್ಯ ಅಂತ ಅಂತಾರೆ. ಜೀವ ಶಿವೈಕ್ಯ ಇದೇನದ ಇದು ನಿಮ್ಮ ಸಿದ್ಧಾಂತ ಯಾವುದು? ಜೀವ ಶಿವೈಕ್ಯ ಸಿದ್ಧಾಂತ. ಜೀವನೇ ಶಿವ, ಜೀವನೇ ಬ್ರಹ್ಮ ಈ ಅರ್ಥದಲ್ಲಿ. ಶಿವ ಅಂದ್ರೆ ಈ ಸರ್ವಶಕ್ತಿಮಾನ ಶಿವ ಅಂತ ಹಿಂಗಲ್ಲ. ನಾನೇ ಬ್ರಹ್ಮ ಇದ್ದೀನಿ ಅಂದ್ರೆ ನಾನೇ ಶಿವ ಇದ್ದೀನಿ, ಶಿವೋಹಂ ಅಂತ ಒಂದು ಇದು ನಮ್ಮ ಅಭ್ಯಾಸದ ಅಥವಾ ಒಂದು ನಮ್ಮ ಎಲ್ಲಾರು ತಿಳುವಳಿಕೆ ಶಿವೋಹಂ ಶಿವೋಹಂ ಮಾಹಿತಿ ಅಂತೀವಿ. ಸರ್ವಕರ್ತ ಸರ್ವಜ್ಞ ಇಂಥ ಶಿವ ಇದ್ದೀನಿ ಅಂತ ಅರ್ಥ ಇಲ್ಲ. ಆದ್ರೆ ಪರಬ್ರಹ್ಮ ಪರಮಾನಂದ ಸಚ್ಚಿದಾನಂದ ಸ್ವರೂಪ ಇಂಥ ಯಾವ ಅಸಂಗ ಪರಿಪೂರ್ಣ ಇಂಥ ಪರಬ್ರಹ್ಮನ ಇದ್ದೀನಿ. ಶಿವದ ಅರ್ಥನೇ ಪರಬ್ರಹ್ಮ ಅಂದ್ರೆ ಜೀವ ಶಿವೈಕ್ಯ. ಆ ಶಿವನ ಶಬ್ದ ಬಂದಿಸ್ತಾನೋ ಜೀವ ಬ್ರಹ್ಮೈಕ್ಯ ಅಂತ ಹೋಗುದು. ಶಿವ ಶಬ್ದ ಏನಂದ್ರೆ ಬ್ರಹ್ಮ ಈ ಅರ್ಥದಲ್ಲಿ ಅದ ಇಲ್ಲಿ ಜೀವ ಶಿವೈಕ್ಯದಲ್ಲಿ. ಜೀವನೇ ಅಂದ್ರೆ ಈ ಜೀವ ಅಂದ್ರೆ ಇವ ಈ ಮೇಲೆ ಕಾಣಿಸುವಲ್ಲ, ನಿಜವಾಗಿ ಆತ್ಮ ಹಿಂಗ ಈ ಅರ್ಥದಲ್ಲಿ ಅದು ಸರಿಯಾಗಿ ಅದ್ರ ಇದು ನಮ್ಗೆ ಅದ್ರ ಮರ್ಮ ತಿಳಿತಪ್ಪ ಅಂದ್ರೆ ವಿನಾಕಾರಣ ಸಂಶಯಕ್ಕೆ ಇದು ಕೊಡುವುದಿಲ್ಲ, ಕಾರಣ ಎಡಿಗೊಡುವುದಿಲ್ಲ. ಯಾಕಂದ್ರೆ ನೀ ಶಿವ ಇದ್ದ ಮೇಲೆ ನೀಗೇ ಮಾಡ್ಲಿಕ್ಕೆ ಬರ್ತದಪ್ಪ ಕೇಳ್ತಷ್ಟು. ಶಿವನೇ ಏನೋ ಶಿವೋಹಂ ಶಿವೋಹಂ ಅಂತ ಒಬ್ಬ ಸಾಧಕನಪ್ಪ ಅಂದ್ರೆ ನೀ ಶಿವ ಶಿವ ಜಗತ್ ಮಾಡಿ ನಾನು ಏನ್ ಮಾಡ್ತೀವಿ ಮಾಡು, ನೀ ಹೆಂಗ್ ಶಿವ ಆಗ್ತಿ ಅಂತ ನಾವು ಕೇಳ್ತಾನೆ. ಹೌದು, ಅದಕ್ಕೆ ಇವ ಮರಬ ತಿಳಿತಿಲ್ಲ ಆದ್ರೆ ಒಂದ್ಲಕ್ಕೆ ಬರ್ತಾನೆ. ನಾ ಹೆಂಗ್ ಶಿವ ಆದ್ರೆ ಶಕ್ತಿ ಇಲ್ಲ ಹಿಂಗೇನಿಸ್ತೀವಿ ನಾವು. ಆದ್ರೆ ಶಿವ ಅಂದ್ರೆ ಈ ಕರ್ತೃತ್ವ ಸಂಬಂಧ ಇಲ್ಲ, ಜ್ಞಾತರ ಸಂಬಂಧ ಇಲ್ಲ, ಉಪಾಧಿಗಳು ಏನು ಸಂಬಂಧ ಇಲ್ಲಂತಹ ಯಾವ್ದು ಕೇವಲ ಪರಿಪೂರ್ಣ ಪರಪೂರ್ಣ ಸ್ವರೂಪ ಅದು ನಾ ಇದ್ದೀನಿ ಹಿಂಗೆ ಅರ್ಥ ಮಾಡಿದ್ದಪ್ಪ ಅಂದ್ರೆ ಸಂಶಯ ಬರೋದಿಲ್ಲ. ಕರ್ತೃತ್ವ ಸಂಬಂಧ ಇರಲ್ಲ. ಕರ್ತಾಹಂ ಭೋಕ್ತಾಹಂ ಅಂತಿದ್ದಾಗ ಕರ್ತೃತ್ವ ಇಲ್ಲಪ್ಪ, ಹೌದು ಇಲ್ಲೇ ಇಲ್ಲ ಯೋಗಿನೇ ಅಂತ ಎಲ್ಲಾ ಕರ್ತೃತ್ವ ಆದಂತಹ ಸ್ಥಿತಿನ ಅಂತದ. ಮತ್ತೆ ನೀನು ಮಾಡಿ ಬರೋದಿಲ್ಲ ಅಂದ್ಕೊಂಡು ನೀವು ಅಲ್ಲ ಅಂತ ಹಂಗೆ ನೀವು ಹೇಳ್ತೀರಿ. ಅದು ಆ ಯೋಗ್ಯವಾದಂತಹ ಅರ್ಥ ನಾವು ಬರಬ್ ತಿಳ್ಕೊಂಡು ಶಿವೋಹಂಗೆ ಅಭ್ಯಾಸ ಮಾಡ್ಬೇಕು. ಈಗೇನಂತಾರೆ ಈ ಜೀವ ಶಿವೈಕ್ಯ ಜ್ಞಾನಕ್ಕೆ ದೃಷ್ಟಾಂತಗಳನ್ನು ಹೇಳ್ತಾರೆ. ಘಟಾಕಾಶ ಪಟಾಕಾಶ ಅಂತ ಯಾವಾಗಲೂ ನೇಮಿ ಪ್ರತ್ಯೇಕ ಯಾವಾಗಲೂ ಕೊಡುವಂತ ಒಂದು ದೃಷ್ಟಾಂತ. ಘಟಾಕಾಶ ಪಟಾಕಾಶ ಘಟದ ಉಪಾದನೆ ಮಠದ ಉಪಾದಿಂದ 2 ಆಕಾಶ ತೋರ್ತಾವ. ಆಕಾಶ 2 ಆಗಿಲ್ಲ 3 ಆಗಿಲ್ಲ, ಅದು ಆಕಾರ ಹೊಂದಿಲ್ಲ ಏದ್ಗಿದ್ದಂಗೆ ಹೆಂಗದನು ಹಂಗೆ ಜೀವ ಉಪಾದಿಯಿಂದ ಅವಿದ್ಯಾ ಉಪಾದಿಯಿಂದ ಜೀವ ಆಗ್ತಾ ಹೋಗ್ತಾನೆ, ಮಾಯ ಉಪಾದಿಯಿಂದ ಈಶ್ವರ ಆಗ್ತಾ ಹೋಗ್ತಾನೆ. ಅದು ನಿಜವಾಗಿ ನೋಡ್ಬೇಕಾದ್ರೆ ಇವೆರಡೂ ಏನು ಕಲ್ಪಿತನೇ ಅವ. ಕಲ್ಪಿತ ಅರ್ಥ ಏನು? ಉತ್ಪತ್ತಿ ಸ್ಥಿತಿ ಲಯ ಯುಕ್ತವಾಗಿ ಯಾವಾಗ ತಾತ್ಪರ್ಯ. ಯಾವಾಗ್ಲೂ ಇರುದಲ್ಲ, ಶಾಶ್ವತ ಅಲ್ಲ, ಪೂರ ಎಳೆತಂದ್ಮೇಲೆ ಇದು ಕಲ್ಪಿತ. ಇವೆಲ್ಲ ಜೀವಿ ಶಿವ ಇವೆಲ್ಲ ಕಲ್ಪಿತನೇ. ಜೀವನ್ ಕಲ್ಪಿದ್ದಾನೆ ಇರುತ್ತೆ ನಮ್ಗೆ ಗೊತ್ತದೇ ಅದು. ಜೀವ ನಾಶವಂತನ ಮತ್ತೆ ಎಷ್ಟು ಮತ್ತು ಪುನಃ ಪಂದ್ಯಂತ ಹೋದನ ಹಿಂಗೆ ಕಲ್ಪಿತಿದ್ದಾನೆ. ಅದೇ ಈಶ್ವರ ಕೂಡ ಅದು ಒಮ್ಮೆ ಸೃಷ್ಟಿ ಆಗ್ತದೆ. ಸೃಷ್ಟಿ ಕೆಲವು ಕಾಲ ಇರ್ತದೆ, ಸೃಷ್ಟಿ ಕಾಲ ಇರ್ತಂಕ, ಆಮೇಲೆ ಸೃಷ್ಟಿ ಲಯ ಆಗ್ತದೆ. ಮತ್ತು ಸೃಷ್ಟಿ ಲಯ ಆದ್ರೆ ಈಶ್ವರ ಉಪಾಧಿ ಹೋಗಿ ಎಳಿತು ಅಂದ್ರೆ ಈಶ್ವರ ಹೋದ. ಜೀವ ಹೆಂಗ ಉಪಾಧಿ ವಿಶಿಷ್ಟ ಜೀವ ಹೆಂಗ ಈ ಉತ್ಪತ್ತಿ ಲಯುಕ್ತನೋ ಹಂಗ ಉಪಾಧಿ ವಿಶಿಷ್ಟ ಶಿವಸುದನು ಅವನದಾದ್ರ ಉಪಾಧಿ ಏನ ನಾಶವಂತೆ ಅದೇ ಆ ಉಪಾಧಿಗಾದ್ರು. ಅಂದ್ರೆ ಇವೆರಡು ಏನವಲ್ಲ ಜೀವ ಶಿವ ಏನು ಭಾವಗಳವ ಇವು ಆ ಪರಿಪೂರ್ಣ ಪರಬ್ರಹ್ಮತ್ವದಂತಹ 2 ತೆರೆಗಳಂತಹ ಸಂಘ ಅಡಗಿ ಹೋಗ್ತವೆ. ಘಟಮಠ ಬಿಚ್ಚಿದೊಡೆ ಬಿಚ್ಚಿ
ಹೊಡೆದ್ವಿ ಅಥವಾ ಅದನ್ನ ತೆಗೆದು ಕೆಡವಿದೆ ತಿಳ್ಕೊಂಡ್ ಅಂದ್ರೆ ಹೆಂಗೊಂದು ಆಕಾಶ ಉಳಿತದ ಹಂಗ ಘಟ್ಟದ ಭಾವ ಇಲ್ಲ ಮಠದ ಭಾವ ಇಲ್ಲ. ಘಟ್ಟದ ನಾ ಜೀವಿದ್ದೀನ ಭಾವ ಇದೆ ಬಿಟ್ಟು ಬಿಡುದಂದ್ರೆ ಬಿಚ್ಚು ಒಗದಂಗ ಇಷ್ಟೇ. ಆ ಜೀವಿದ್ದಿ ಅಂತ ತಿಳ್ಕೊಂಡು ನೋಡಿದ್ರೆ ಈ ಬೆಳೆ ಕಾಣಿಸ್ತು ಬೇರೆ ಬೇರೆ ಹಂಗಂಗೆ ಎಷ್ಟು ಕಾಣಿಸ್ತು. ಆ ಜೀವಲ್ಲ ನಾ ಕೇವಲ ಪರಿಪೂರ್ಣ ಆತ್ಮನೇ ಇದ್ದೀನಿ ಅಂತ ಯಾವ ಸ್ಥಿತಿಯೊಳಗೆ ಇದ್ದಪ್ಪ ಆದ್ರೆ ಎಲ್ಲ ಲಯ ಆಗ್ತದೆ. ಯಾವ ತರದಲ್ಲಿ ಏನೋ ಸಂಬಂಧ ಬರುದಿಲ್ಲ. ಆ ಕೇವಲ ಅನುಭವನೇ ಉಳಿತದಂತ. ಇದರಿಂದೇ ನಮಗೊಂದು ಆವರಣ ಆದಂಗೆ ಕಾಣಿಸ್ತದ. ಆವರಣ ಆಗ್ಯದ ಈ ಹೇಳಿದ ಉಪಾಧಿ ಏನಿದೆ. ಇದನ್ನ ನಾವು ಅತಿಗಾದ್ರೆ ಅಥವಾ ನಿರಸನ ಮಾಡಿದ್ರೆ ತೆಗೆದು ಹಾಕಿದ್ರೆ ಬಿಟ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದು ಪರಿಪೂರ್ಣ ನಮ್ಮಲ್ಲಿ ಅನುಭವ ಸ್ವರೂಪದ ಅದೇ ಅದೇ ಹೆಂಗ ಘಟ ಹೊಡೆದ್ರೆ ಅಂತ ಅಂತಾರಲ್ಲ, ಈ ಶರೀರ ಭಾವ ಬಿಟ್ರೆ ಅಂತ ಅರ್ಥ ಇಲ್ಲಿ. ಶರೀರ ಭಾವ ಬಿಟ್ರೆ ಇದು ಇದ್ದ ಕಾರ್ಯ ಸದ್ಯಕ್ಕೆನೇ ಹಾಕುವಲ್ಲ. ಈ ಪರಿಪೂರ್ಣ ಆತ್ಮ ಇದ್ದೇ ಇದ್ದೀರಿ ಇದನ್ನ ಪ್ರತಿಯೊಬ್ಬರ ಅನುಭವ ಅಂತಾರೆ. ಘಟ ಇರ್ಲಿ ಇದಕ್ಕಿದ್ದಂಗೆ ಕೂತಿರ್ಲಿ ಅಂತಾರೆ. ಶರೀರ ಕೂತಿರ್ಲಿಲ್ಲ ಇಲ್ಲಿ. ಶರೀರ ಭಾವ ಇಲ್ಲದೆ ನಾವು ಕೇವಲ ಅಸ್ತಿತ್ವವನ್ನ, ಕೇವಲ ಜ್ಞಾನ ಮಾತ್ರವನ್ನ ಅಥವಾ ಚೈತನ್ಯವನ್ನ ಅಥವಾ ಪರಿಪೂರ್ಣ ಸಮಾಧಾನವನ್ನು ಲಕ್ಷಿಸಿದ್ರೆ ಅದು ನಿರ್ಲಿಪ್ತವಾಗಿ ಅವಾಗ ಇದಕ್ಕಿದ್ದಂಗೆ ಅವಾಗ ಅಖಂಡವಾಗಿ ಅದೇ ಇದೆ ಅಂತಾರೆ. ಈ ಎರಡು ದೃಷ್ಟಾಂತದಿಂದ ಸಿದ್ಧ ಆಗ್ತದೆ. ಎರಡನೇದು ರಘುಜ ಅಂದ್ರೆ ಭೃಗುಜ, ಭೃಗುಕುಲದಲ್ಲಿ ಉತ್ಪನ್ನ ಆದಂತ ಪರಶುರಾಮ. ರಘುಜ ರಘುಕುಲ. ರಘು ಅಂದ್ರೆ ರಾಮಲ್ಲ. ಎಷ್ಟು ಮುಂದೆ ಕಲ್ಪ ಹೆಂಗಿರ್ತದೆ. ರಘು ಅಂದ್ರೆ ರಘು ಒಬ್ಬ ರಾಜ ಆಗ್ಬೋದ. ಆ ಸೂರ್ಯವಂಶದೊಳಗೆ ರಾಮನಿಂದ ಎಷ್ಟು ಕಾಲ ಬಂದ ರಘುವಂತ ರಾಜ ಆಗ್ಬೋದ. ಅದಕ್ಕೆ ಬಹಳ ಪ್ರಸಿದ್ಧ ಇದ್ದವ ಅಂತ ಕೂಡ ಅವನ ಕುಲಕ್ಕೆ ರಘುಕುಲ ಅಂತ ಒಂದು ಹೆಸರು. ಆ ರಘುಕುಲದಲ್ಲಿ ರಾಮ ಹುಟ್ಟಿದ. ಹಿಂಗ ಅಂದ್ರೆ ರಘುಜ ರಘುಕುಲದಲ್ಲಿ ಹುಟ್ಟಿದ ರಾಮ ಅಥವಾ ರಘುಕುಲದಲ್ಲಿ ಹುಟ್ಟಿದಂತ ಯಾರು ಪರಶುರಾಮ. ಇವರು ಬೇರೆ ಬೇರೆ ತಿಳ್ಕೊಂಡಿದ್ರು. ಮೊದಲ ಯುದ್ಧ ಸುತ್ತ ತಯಾರಾಗಿದ್ರು. ಯಾವಾಗ ನಾನು ವಿಷ್ಣು ಅವತಾರದಿಂದ ಯಥಾರ್ಥವಾಗಿ ಗೊತ್ತಾತು, ರಾಮಗೂ ಗೊತ್ತಾತು. ಅವಾಗ ಇವ ಪರಶುರಾಮಿಯಿಂದ ಇವ ತನ್ನ ಅಲ್ಪತ್ವದಿಂದ ಅವ ಶರಣ ಹೋದ ರಾಮಗಂತ ಹಿಂಗದ. ಅಥವಾ ಮುಂದೇನು ಚೈತನ್ಯ ಅತಿತ್ವ ಶಕ್ತಿ ಇತ್ತು, ಆ ರಾಮದ ಅಡಕಾತದ ಹಿಂಗ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಎರಡರೊಳಗೆ ಪರಶುರಾಮ ಅಂದ್ರೆ ಜೀವ ಸಣ್ಣದು, ರಾಮ ಅಂದ್ರೆ ಶಿವ ಇದ್ದಂಗ. ಇವು ಹೆಂಗ ಅವರಿಬ್ರು ಕೊಡುವ ಸ್ವರೂಪ ಒಂದೇ. ವಿಷ್ಣುನೇ ಇಲ್ಲ, ವಿಷ್ಣು ಅವತಾರ ವಿಷ್ಣು ರೂಪನೇ ಅವರಿಬ್ರು. ಆದ್ರೆ ಬೇರೆ ಬೇರೆ ತಿಳ್ಕೊಂಡಿರ್ತಾವಲ್ಲ, ಇದೆಲ್ಲ ಏಕ ಒಂದ್ ರೂಪ ಆದ್ರು. ಹಂಗ ಜೀವ ಶಿವ ಏನದಲ್ಲ, ನಾವು ಬೇರೆ ತಿಳ್ಕೊಂಡಿವಿ. ನಾವು ಬೇರೆ ಜೀವಿದ್ದೀನಿ. ಈ ಉದಾಹರಣೆ ಅಂತೆ ನೀ ಜೀವಲ್ಲಪ್ಪ, ನೀ ಶಿವರೂಪನೇ ಇದ್ದೀವಿ. ವಿಷ್ಣು ವ್ಯಾಪಕ ಅಂತ ಹಿಂಗ ಅದೇ ಅರ್ಥ ಮಾಡ್ತೇವೆ. ಅವರಿಬ್ರು ವಿಷ್ಣು ಇದ್ರು ಅಂದ್ರೆ ವ್ಯಾಪಕ ಪರಬ್ರಹ್ಮನೇ ಇದ್ರು ಅಂತ ಹಿಂಗ ಅರ್ಥ ಆಗ. ವಿಷ್ಣು ಸ್ವರೂಪನೇ ಅವರಿಬ್ರು. ಹಂಗ ನೀ ಏನದ, ನೀ ವ್ಯಾಪಕ ಆತ್ಮನೇ ಇದ್ದೀಯಪ್ಪ, ವ್ಯಾಪಕ ಪರಬ್ರಹ್ಮನೇ ಇದ್ದೀರಿ. ಒಂದು ಬಿಂದು ದ್ವಯ ಅಂತಾರೆ. ಒಂದ್ ಅಂಕೆ ಅದ. ಎರಡು ಪೂಜೆ ಇಟ್ರೆ ಮುಂದೆ, ಒಂದ್ ಪೂಜೆ ಇಟ್ರೆ 10 ಆಗ್ತದೆ, 2 ಪೂಜೆ ಇಟ್ರೆ 100 ಆಗ್ತದೆ. ಅಥವಾ ಒಂದು 10, 20, 34 ಪೂಜೆ ಇಟ್ರೆ ತಿಳ್ಕೊಂಡು ಲಕ್ಷ ಕೋಟಿ ಅಬ್ಜ ಎಷ್ಟು ಆಗ್ತವ. ಅದು ಒಂದೇ ಪೂಜೆ ಅಂದ್ರೆ ಜೀವ. ಸ್ವಲ್ಪ 10, 20 ಪೂಜೆ ಇಟ್ರೆ ಶಿವಂದು ಅದಂಗಾಯ್ತು. ಒಂದ್ರ ಮುಂದೆ ಒಂದೇ ಮೂಲ. ಅವೆಲ್ಲ ನಾಶವಂತ ಪೂಜೆ ಅರ್ಥೇನು, ನಾಶವಂತ ಇದ್ದದ್ದು, ಉತ್ಪತ್ತಿ ಶಿಲಯುಕ್ತ ಇದ್ದದ್ದು, ಕೇವಲ ತೋರ್ಕಿದ್ದದ್ದು, ಅವೆಲ್ಲ ಪೂಜೆಗಳು. ಬಹಳ ಪೂಜೆ ಅಂತಾರೆ. ಬಹಳ ದೊಡ್ಡ ಪ್ರಮಾಣ ತೋರ್ತು ವಿಶ್ವರೂಪಾಲಿ. ಆದ್ರೆ ಹಿಂದಗಡೆ ಅವೆಲ್ಲ ಪೂಜೆ ಒಂದು ಪೂಜೆನ ಹೋದ, ಮುಂದಿದ್ದು ಎಲ್ಲ ಎಷ್ಟು ಪೂಜೆ ಎಲ್ಲ ಹೋಗ್ಬಿಟ್ಟು ಒಂದೇನು ಉಳಿತಪ್ಪ, ಒಂದೇ ಉಳಿತು. ಒಂದು ಹೆಂಗೆ ಉಳಿತದೋ ಹಾಗೆ ಇದನ್ನ ನಿರಸನ ಮಾಡಿದ್ರಿ. ಈ ಉಪಾಧಿ ನಿರಸನ ಮಾಡಿದ್ರಿ, ಶಿವ ಉಪಾಧಿ ನಿರಸನ ಮಾಡಿದ್ರಿ. ಅದು ಆಧಾರಭೂತವಾದಂತ ಒಂದು ಪರಬ್ರಹ್ಮನೇ ಉಳಿತಲ್ಲ. ಅದೇನೇ ಇದ್ದೀವಿ ಅಂತ ಹೇಳ್ದಂಗ. ಇದನ್ನ ಹಿಡಿದು ನಾವು ಇದು ಇದ್ದೀವಿ ಅಂತ ಅಲಿಕತ್ತೀವಿ. ಇದನ್ನ ತೆಗೆದು ಹೇಳ್ರಿ. ಹ್ಯಾಂಗೆ ಯಾರಪ್ಪ ಅದ್ ಕೇಳ್ತ ನಾವೇಂತೀವಿ, ನಾ ಇಂಥ ಶರೀರ ಉಪಾಧಿ ಹಿಡ್ಕೊಂಡು ಏನ ಮಾತಾಡಲಿಕ್ಕೆ ಬರ್ತದೆ, ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಬರೋದು ಇಲ್ಲ. ನಾ ಇಂಥವ ಹೆಸರು ಅಂತ ಹೇಳಿಕ್ ಬರ್ತದೆ, ರೂಪ ಹೇಳಿಕ್ ಬರ್ತದೆ, ಆಕಾರ ಹೇಳಿಕ್ ಬರ್ತದೆ, ಚಲೋ ಚೇಟ ನಾನಾದ್ರೂ ಎಲ್ಲ ಒಂದ್ ಆಧಾರ ಉಪಾಧಿ ರಹಿತ ನೀವು ಹೇಳಿ ಯಾರಿದ್ದೀರಿ ಹೇಳಿಕ್ ಬರ್ತದೇನು? ಕೇವಲ ನನಗೆ ರೂಪ ಇದ್ದೀರಿ ಅಂತ ಹೇಳ್ಬೋದು. ಅದು ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಅದು ಹೆಂಗಿರ್ತದೆ ಮತ್ತೆ ಪುನಃ ಕೇಳಿದ್ರೆ ಅದು ಎದರಂತಿದಪ್ಪ ತನ್ನ ಅಂತ ಇರುತ್ತೆ. ಅದು ಹೆಂಗದಪ್ಪ ಹೇಳಿ ಅನುಭವ ಎಷ್ಟು ಅಂತಂದ್ರೆ
ನಾವು ನಮ್ಮ ನಿತ್ಯದ ವ್ಯವಹಾರದಲ್ಲಿ ಎಷ್ಟೋ ಮಾತುಗಳನ್ನು ನಮ್ಗೆ ಹೇಳಿ ಕೊಡುದಿಲ್ಲ. ಈ ನಿದ್ದೆ ಸುಖ ಅದ, ನಿದ್ದೆ ಆನಂದ ಹೇಳಿ ಹೆಂಗಿರ್ತದೆ ಹೇಳಿ ಬರ್ತದೆ ಯಾರಿಗಾರಿ? ಹೆಂಗ್ ನಿದ್ದೆ ಆನಂದ ಅದ್ರ ಜೊತೆ ಇರ್ತದೆ. ಎದ್ರಂಗೆ ಹೇಳ್ತಾರೆ ಹೇಳಿ ನೋಡು ಇದ್ರೊಳಗಿಂದು ಹೇಳಿ ತಿಂದಂಗೆ. ಅಥವಾ ಮತ್ತೆ ನೀವು ಬೇಕಾದ್ರೆ ಉಪ ಕೊಟ್ಟು ಹೇಳ್ರಿ, ಹೇಗೆ ಹೇಳಿಕ್ ಬರಂಗಿಲ್ಲ, ಯೂಸ್ದ ಹೇಳಿಕ್ ಬರುದಿಲ್ಲ. ಇನ್ನ ಆತ್ಮ ಸ್ವರೂಪ ಹೆಂಗ್ ಹೇಳಿಕ್ ಬೈತು? ಅದು ಹೆಂಗದಪ್ಪ ಅಂದ್ರೆ ಕೇವಲ ಅನುಭವಗಮ್ಯ ಅಂತಂದ್ರು. ತನ್ನ ಅನುಭವ ತನಗೆ ಗೋಚರ ಆಗ್ತದೆ ಹೊರತಾಗಿ ಅದನ್ನ, ಯಾಕಂದ್ರೆ ಯಾವ ಗುಣಗಳೇ ಇಲ್ಲಲ್ಲ, ಯಾವ ಗುಣಧರ್ಮ ಇಲ್ಲದ್ರಿಂದ ಅದು ತಾನೇ ತಾನು ಅಂತ ಹಿಂಗೆ ಅದು ಹೇಳ್ಬಹುದು. ಅದು ನೀವಿದ್ದೀರಿ, ನಿರುಪಾಧಿಕಿದ್ದೀರಿ ನೀವು. ಉಪಾಧಿ ಸಹಿತ ನಾ ಆಗಿನ ತಿಳ್ಕೊಂಡು ಇಷ್ಟೆಲ್ಲ ನಾವು ಗೊಂದಲ ಬಿದ್ದೀವಿ, ಬಂಧಲು ಬಿದ್ದೀವಿ. ಉಪಾಧಿಯ ಅಭಿಮಾನದಿಂದ, ನಾದಿಂದ, ನಂದದಿಂದ, ಮತ್ತೆ ಚಲೋ ಕೆಟ್ಟದಿಂದ, ಪಾಪುಣ್ಯದಿಂದ, ಅದ್ರ ಫಲದಿಂದ ಹಿಂಗೆ ಎಷ್ಟೋ ಬೆಳೆಸಿ 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 ನಾವು ಬಂಧನ ಮಂತ್ರ ಮಾಡಾಕ್ಬಿಟ್ಟು ಈಗ ಅವೆಲ್ಲ ತೆಗೆದ್ಬಿಟ್ರಂತ್ರಿ. ಉಪಾದಿನೇ ಮೂಲ ಉಪಾದಿ ಕಳೆದ್ರೆ ಅಂದ್ರೆ ಆ ಉಪಾಧಿ ಧರ್ಮಗಳು ತಾನೇ ಹೋಗ್ತಾವಲ್ಲ. ಅಂದ್ರೆ ಈ ಜೀವ ಉಪಾಧಿಯನ್ನು ಬಿಟ್ಟು ನೀನ್ ಜೀವಲ್ಲ, ನೀ ಕೇವಲ ಪರಿಪೂರ್ಣ ಆತ್ಮೇ ಇದ್ದೀವಿ, ಅದೇ ನೀ ಇದ್ದೀವಿ ಅಂತ ಈ ದೃಷ್ಟಾಂತ ಸಿದ್ಧ ಮಾಡುತ್ತೆ. ಏನು ರಘುಜ ಮತ್ತು ರಘುಜ ದೃಷ್ಟಾಂತದಿಂದ. ಇದು ಆತ ಈ ಬಿಂದು ಇದು ಮತ್ತೊಂದು ಹೇಳ್ತಾರೆ ಅಂದುಗೆ ಆಭರಣ, ಮುಕುಟ ಮುಕುಟ ವಗೇರೆ ಅಂದ್ರೆ ಆಭರಣ ಇರ್ತಾವ ಅವಲೇನು ಅಂದ್ರೆ ಎಲ್ಲ ತೆಗೆದ್ರಂತ. ಬಂಗಾರಪ್ಪ ಬಂಗಾರ ಅಂದ್ರೆ ಬಂಗಾರ ಮರ್ತು ಬಿಟ್ಟಿದ್ದಾವ. ಇವೆಲ್ಲ ಏನೋ ಎಷ್ಟೆಷ್ಟು ಆಭರಣ ಹೆಸರು ಇದಾವೆ ನೋಡಿ. ಎಲ್ಲ ಕರಗಿಸಿದ್ರಪ್ಪ ಅಂದ್ರೆ ಬಂಗಾರದ ಗಟ್ಟಿನೇ ಮತ್ತೆ ಏನಿಲ್ಲ ಇಲ್ಲ ಹಂಗದು ಬಂಗಾರದ ಗಟ್ಟಿ ಹಂಗ ಅಷ್ಟಿರ್ತನೇ ಒಂದು ಬೆಲ್ಲ ನಾಮರೂಪ ಆಕಾರ ತೋರ್ತಾವ ಬರೀ. ಅಥವಾ ಮತ್ತೊಂದಷ್ಟು ತಂದು ಕೊಡ್ಬೇಕಾದ್ರೆ ಒಬ್ಬ ಗೊಂಬೆ ಸಕ್ಕರೆ ಗೊಂಬೆಗಳನ್ನ ಮಾರಾಟ ಮಾಡೋಗಿರ್ತಾನೆ. ಒಂದ್ ದೊಡ್ಡ ಅಡ್ಡ ಬುಟ್ಟಿ ಮಾಡಿರ್ತಾನೆ, ಅದ್ರೊಳಗಿಂದ ನಾನಾ ತರದ ಗೊಂಬೆಗಳು ಮಾಡಿರ್ತಾನೆ. ಸಕ್ರೆದೆ ಸಕ್ರಿ ನಾಯಿ, ಸಕ್ರಿ ಮನುಷ್ಯ, ಸಕ್ರಿ ಸಿಂಹ, ಸಕ್ರಿ ದೇವರು, ಸಕ್ರಿ ಆಕ, ಹಿಂಗೆ ಎಷ್ಟೆಷ್ಟು ಅಂತ ನೂರಾರು ಮಾಡಿ ಹುಡುಗ್ರಿ ಅಂತವ ಅದೇ ಬೇಕು, ಶಿವನಿ ಬೇಕಂತ. ಸಕ್ರಿದ ಆಕಾರಕ್ಕೆ ಮಾತು ಕೊಡ್ತಾವ, ಶಿವ ಬೇಕು. ಆ ಶಿವ ಮುಗಿದ್ ಬಂದ್ರೆ ಅಳಿ ಶುರು ಮಾಡ್ತಾವ. ಇಲ್ಲ ದೊಡ್ಡ ಒಂದಷ್ಟಿದ್ದು ತಿಳಿದೊಂದಷ್ಟಿಂದ ಯಾವ್ದು ಬೇಕಾದ್ ಕೊಡೋದು ಎಲ್ಲ ಒಂದೇ. ಸಕ್ರಿ ಸಕ್ರಿ ಶಿವನು ಅಷ್ಟೇ ಕಿಮ್ಮತ್ತಿಂದ ಎಲ್ಲ ಒಂದೇ ಕಿಮ್ಮತ್ತಿಟ್ಟಿದ ನಾವು. ಯಾವ ಬೇಕಾದ ದೊಡ್ಡ ಒಂದೇ ಕಿಮ್ಮತ್ ಹೇಳ್ಬಿಡ್ತಾನೆ ಹೌದಿಲ್ಲ. ಅದಕ್ಕೂ ಯಾವ ಇವ್ರು ಏನಂತಾರ ಅಂದ್ರೆ ಸಕ್ರಿ ಕಿಮ್ಮತ್ ಅಂತ. ಏನ್ ಕಿಮ್ಮತ್ತಪ್ಪ ಸಕ್ರಿ ಕಿಮ್ಮತ್. ಅದೆಲ್ಲ ಕೂಡ ಹೆಂಗ ಒಂದು ಸಕ್ರಿದನು ಹಂಗೆ ಎಲ್ಲಾ ಕೂಡ ಒಂದು ಆಧಾರಭೂತ ಒಂದು ಆತ್ಮ ಸ್ವರೂಪ ಹೊರತಾಗಿ ಮತ್ತೇನಿಲ್ಲ. ಎಲ್ಲ ಆತ್ಮ ಸ್ವರೂಪನೇ ಇದೆ. ನೀ ಬ್ರಹ್ಮನೇ ಇದ್ದೀರಿ, ಜಗತ್ಸುತ್ತ ಬ್ರಹ್ಮ ಸ್ವರೂಪ ಇದೆ. ಇಂತು ಐಕ್ಯ ನಿಜೈಕ್ಯಂ ಬೇರೊಂದಿಲ್ಲ. ಈ ಸಿದ್ಧಾಂತಪ್ಪ ಇದು ಅನುಭವ ಪ್ರಮಾಣ ಸಿದ್ಧ ಆಯ್ತು. ಮುಖ್ಯವಾಗಿ ಇದೇನದ ದೊಡ್ಡ ಆಧಾರ ಏನಪ್ಪ ಹಂಗಾರ ಅನುಭವ ಪ್ರಮಾಣ ಸಿದ್ಧ ಆಯ್ತು. ಎಲ್ಲರಲ್ಲಿಯೂ ಈ ಅನುಭವ ತ್ರಿಕಾಲಾಭಾಯಿತವಾಗಿ ಅವಾಗಲೂ ಅಖಂಡವಾಗಿ ನೆಲೆಸಿದಂತ ಅನುಭವ ಪ್ರತಿಯೊಬ್ಬರದು. ಯಾವ ಕಾಲಕ್ಕೆ ಎಷ್ಟು ಕಾಲಕ್ಕೆ, ಹಿಂದಿನ ಕಾಲದವರಾಗಲಿ, ಈಗಿನ ಕಾಲದಾಗಲಿ, ಮುಂದಿನ ಕಾಲದವರಾಗಲಿ, ಜಾಗ ಬೇಕಾದಲ್ಲಿ ಯಾರು ಬೇಕಾದ ಎಲ್ಲಾ ವ್ಯಕ್ತಿಗಳಲ್ಲಿಯೂ ಈ ಒಂದು ಅಖಂಡ ಅನುಭವ ಏನದಲ್ಲ, ಇದು ಪ್ರತಿಯೊಬ್ಬರಲ್ಲಿಯೂ ಒಂದೇ ರೀತಿಯಾಗಿ ಸ್ಫುರಿಸ್ತಾ ಇರ್ತದೆ. ಅನುಭವ ಪ್ರಮಾಣ ಏನದಲ್ಲ, ಇದಕ್ಕೆ ಮುಖ್ಯ ಆಧಾರ ಅಂತ. ಯಾಕಂದ್ರೆ ಇದು ನಾವು ಮಾಡ್ಬೇಕಾದ್ರು ಅನುಭವದ ಮೇಲೆ ನಾವೇನ್ ಮಾಡ್ಬೇಕಾದ್ರು ಕೃಷಿ ಅಂದ್ರೆ ಸಿಹಿ ಅನುಭವ ಬಂತಪ್ಪ, ಸಿಹಿ ಖರೆ ಅನುಭವ ಬರ್ತದೆ ಖರೆ. ನಮ್ದೊಂದು ರೀತಿನ ಹಿಂಗೆ ಕೆಂಪು ಎದ್ರ ಅನುಭವ ಬರ್ತದೆ ಖರೆ. ಸಿಹಿ ಅದ ನಮ್ಗೆ ಹತ್ತು ಅಲ್ಲದ ನಾವು ಕೇಳಂಗಿಲ್ಲ. ಪ್ರತ್ಯಕ್ಷ ಸಿಹಿ ಹತ್ಲಿಕ್ಕೆ ಸಿಹಿ ಅನುಭವ ಬರ್ತಂದ್ರೆ ಸುಳ್ಳಂಗಂತೆ. ಎದ್ರ ಅನುಭವ ಬರ್ತದೆ ಖರೆ. ಅನುಭವ ಪ್ರಮಾಣ ಹೇಳಿದ್ವಿ ನಾವು ಎಲ್ಲಾನು. ಅಂತ ಅನುಭವ ಪ್ರಮಾಣಕ್ಕೆ ಮುಖ್ಯವಾಗಿ ಹೊಂದಿಕೆ ಆಗ್ತಂತಾರೆ ಈ ಸಿದ್ಧಾಂತ ಏನದ ಜೀವ ಶಿವಲಿಗೆ ಸಿದ್ಧಾಂತ. ಅಥವಾ ನೀನೇ ಬ್ರಹ್ಮ ಇದ್ದಿದೆ ಏನ್ ಸಿದ್ಧಾಂತ ಏನದಲ್ಲ, ಅನುಭವ ಪ್ರಮಾಣ ಇದ್ರಿಂದ ಅದು ಸಿದ್ಧಾಂತ. ಮತ್ತೆ ಅನ್ಯ ಪ್ರಮಾಣ ಶಾಸ್ತ್ರ ಪ್ರಮಾಣ, ಗುರು ಪ್ರಮಾಣಕ್ಕೆ ಅದೇ ಅದು. ಎಲ್ಲಾ ಶಾಸ್ತ್ರಗಳು ಹೇಳ್ತಾವ, ಎಲ್ಲಾ ಗುರುಗಳು ಹೇಳ್ತಾರ, ಅನುಭವಿಗಳು ಜ್ಞಾನಿಗಳು ಹೇಳ್ತಾರ, ಎಲ್ಲಾರು ಹೇಳ್ತಾರ. ಅಂದ್ಮೇಲೆ ಅಂದ್ರೆ ಜ್ಞಾನಿಗಳು ಹೇಳ್ತಾರಪ್ಪ ಅಂದ್ರೆ ಖರೆ. ಹೌದು, ಯಾಕ ಜ್ಞಾನಿಗಳು ಹೇಳ್ತಾರೆ ಅಂದ್ರೆ ಅವ್ರು ಏನಾದ್ರು ಒಂದು ಸುಮ್ನೆ ಹೇಳ್ತಿರ್ಬೇಕು ಅಂತ ಅಂತಾರ. ಜ್ಞಾನಿ ಹೇಳಿದ್ರ ಅವ್ ಖರೆ ಹಂಗ ಖರೆ ಹಂಗಪ್ಪ. ಬೇರೆ ಬೇರೆ ಕಾಲಕ್ಕಾಗಿರುವಂತಹ ಜ್ಞಾನಿಗಳು
ಬೇರೆ ಬೇರೆ ಜಾಗದ ಇಂಥ ಜ್ಞಾನಿಗಳು, ಬೇರೆ ಬೇರೆ ಭಾಷಾದಲ್ಲಿ ಇರೋಂಥ ಜ್ಞಾನಿ, ಒಬ್ರಿಗೂ ಗೊತ್ತಿಲ್ಲ ಒಬ್ರು ಎತ್ತ ಕಾಲಕ್ಕೆ ಇಂಥ ಅನೇಕ ನೂರಾರು ಸಾವಿರಾರು ಜ್ಞಾನಿಗಳಿದ್ದಾರೆ. ಒಂದೇ ಮಾತು ಹೇಳ್ತಾರೆ ಅಂದಮೇಲೆ ಅದರಿಂದ ಸಿದ್ಧಾಂತ ಇರಬೇಕು ಅಂತ ನಾವು ಸಿದ್ಧ ಮಾಡ್ಬೇಕಾಗ್ತದೆ. ಅವ್ರು ಒಂದೇ ಎಲ್ಲಾರು ಕೂಡ ಒಂದು ಹೇಳಿರಪ್ಪ ಅಂತ ಸಿದ್ಧ ಆಗ್ತದಿಲ್ಲ. ಹಿಂಗ್ ತಿಳ್ಕೊಂಡು ಎಲ್ಲಾ ಜ್ಞಾನಿಗಳು ಕೂಡ ಒಂದು ಸಭಾ ಮಾಡಿ ಇದು ಹಿಂಗೆ ನಿರ್ಣಯ ಮಾಡೋದನ್ನ ಹಿಂಗ್ ಮಂದಿಗೆ ಹಿಂಗ್ ಹೇಳ್ಬಿಡ್ನು ಹಿಂಗಂತ ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಮಾತ್ರ ಅದು, ಯಾಕಂದ್ರೆ ಎಷ್ಟೋ ಸಂಶಯ ಬರಬಹುದಾಗಿತ್ತು. ಮುತ್ತಾಮ ಸುಮ್ಮನೆ ಹೇಳಿರ್ಬೇಕು ಅಂತ ಅನ್ಬೇಕಾಗತ್ತೆ. ಹಂಗೆ ಸುತ್ತ ತಮ್ಮ ತಾವೇ ಸ್ವಯಂ ಸ್ಫೂರ್ತಿಯಿಂದ ಸಹಜವಾಗಿ ಹೇಳಿದ ಮಾತು ಎಲ್ಲ ಒಂದೇ ಆಗ್ತಾವ ಅಂದ್ರೆ ಅದು ಹಂಗೆ ಅದು ಇರ್ಲಿಕ್ಕೆ ಹಾಗೆ ನೀರುತ್ತೆ, ಪ್ರವಾಹ ಇದೆ, ಬಹಳ ರುಚಿ ಇರ್ತದೆ, ನೀರು ಇರ್ತದೆ. ಇದು ಈ ಊರಾಗ ಹಂಗೆ ಇದೆ, ಮತ್ತೊಂದು ಊರಾಗ ಹೋದ್ರು ಹಂಗೆ ಇದೆ, ಮತ್ತೊಂದು ದೇಶಕ್ಕೆ ಹೋದ್ರು ಹಂಗೆ ಇದೆ, ಎಲ್ಲಿ ಹೋದ್ರು ಹಂಗಪ್ಪ ಅಂದ್ರೆ ಇದು ನೀರು ಹಿಂಗಿರ್ತದೆ ಸಿದ್ಧಾಂತ ಹಂಗೆ ಅನುಭವ ಆದ್ರೆ ಹಂಗ ಇಲ್ಲ ಹಂಗೆ ಅದ, ಮತ್ತೊಂದು ಕಡೆ ಹಂಗೆ ಅದ, ಹಿಂದಕ್ಕೂ ಇತ್ತು ಮುಂದಕ್ಕೂ ಅದ, ಎಲ್ಲ ಕಡೆ ಅದ. ಅಂದ್ರೆ ಇದು ಅನುಭವ ಪ್ರಮಾಣದಿಂದ ಶ್ರೇಷ್ಠವಾದಂತಹ ಪ್ರಮಾಣ, ಅದರಿಂದ ಇದು ಸಿದ್ಧ ಆಗ್ತದೆ. ವಿಕಲ್ಪ ಮಾಡೋಣ, ವಿಕಲ್ಪ ಮತ್ತೆ ಸಂಶಯ ತಗೋಬಿಡ್ರಪ್ಪ ಅಂತ ಇಷ್ಟೆಲ್ಲ ಆದ್ರೂ ನಾವು ಸಂಶಯ ತಗೊಂಡಿದ್ರೆ ಇನ್ನು ಎದ್ರೇನು ಸಂಶಯ ತಗೊಳ್ಳಾದ್ರು ಯಾವ್ದು ಇದ್ದಾಳೆ. ನಾವ್ ಇಷ್ಟಾದ್ರೂ ಸಂಶಯ ತಗೊಳಕತ್ತಿದ್ರೆ ಇನ್ನು ಈ ಸಂಶಯ ಬಿಡು ಏನಾದ್ರು ಸಂಶಯ ಬಿಡ್ತೀಯಪ್ಪ ಹೋಗ್ಕೊ ಅಂತ ಹೇಳೋಣ. ಇಷ್ಟೆಲ್ಲ ನಾವು ಹೇಳಿದ್ರು ಸಂಶಯ ನೀನ್ ಸ್ವತಃ ನಿನ್ಗೆ ಅನ್ಸಿದ್ರು ಅದು ನಿನ್ನ ಮೇಲೆ ನಿನ್ಗೆ ವಿಶ್ವಾಸ ಇಲ್ಲ. ಅನುಭವಪಣ ತಾನೇ ತನ್ನ ಸ್ವಂತ ನಿಶ್ಚಯನೇ ಇಲ್ಲ, ತನ್ನ ಸ್ವಂತ ನಂಬಿಲ್ಲ, ಸ್ವತಃ ನಿನ್ನ ಮೇಲೆ ನಿನ್ಗೆ ನಿಶ್ಚಯ ಏನೂ ಇದಿಲ್ಲ, ಏನು ವಿಶ್ವಾಸ ಇಲ್ಲ. ಗುರು ಮೇಲೆ ಬಿಡು ಶಾಸ್ತ್ರ ನಿನ್ ಮೇಲೆ ನಿನ್ ವಿಶ್ವಾಸ ಬೇಕು, ನಿಧಾನ ಅನ್ನದೇ ಏನ್ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಿನ್ ಮೇಲೆ ಯಾವ ನಿನ್ ವಿಶ್ವಾಸದ ಮೇಲೆ ನೀವು ಕರ್ತೃ ನಿರ್ಣಯ ಆಗುದಿಲ್ಲ. ಹೀಗೆ ಸಂಶಯದ ಪ್ರವಾದ ಹರ್ಕೊಂಡು ಹೋಗನೆ ಶವನೊಳಗೆ ಬಿದ್ದು ಅಂತ ಹೇಳಿದ್ರು. ಹಂಗೆ ಮಾಡ್ಲಾರ್ದೆ ನಿಶ್ಚಯ ಮಾಡ್ರಿ, ವಿನಾಕಾರ ಸಂಶಯ ತಗೋಬೇಡ್ರಿ ಅಂತ ಅವ್ರು ಹೇಳೋದು. ವಿಚಾರು ಮತಿ ದುರ್ಬಲತ್ವ ಎಲ್ಲಾ ತರದ ಇಷ್ಟು ತರದ ಹೇಳಿದ್ರು ಮತ್ತು ವಿಚಾರ ಮಾಡ್ತಾರೆ. ಮತಿ ದುರ್ಬಲತೆ ಅಷ್ಟು ಗ್ರಹಣ ಮಾಡೋ ಶಕ್ತಿ ಇಲ್ಲ ಅಂತ ತಿಳ್ಕೊ. ಮತಿ ದುರ್ಬಲತ್ವ ಹೊರತಾ ಇದ್ದ ಸಂಶಯ ಏನು ದೊಡ್ಡ ಇದಲ್ಲ, ಜಿಜ್ಞಾಸು ದೊಡ್ಡದೊಂದು ಏನೋ ಮಾಡ್ತಂತಾರೆ ಅಂದ್ರೆ ಅವ್ನು ನಿಶ್ಚಯ ಮಾಡಿ ಬರೋದು. ಆ ಜೀವರು ಭ್ರಮಣ ಹಿಂಗೇನಿದೆ ಸುಮ್ಸುನೆ ನಿಮಗೆ ಇಷ್ಟೆಲ್ಲ ತಿಳಿದು ಮತ್ತು ಮತ್ತೊಂದು ಸಂಶಯದೊಳಗೆ ಕೂತಪ್ಪ ಅಂದ್ರೆ ಭೂಯೋ ವಿಚಾರು ಹೆಚ್ಚಿನ ವಿಚಾರ ಮತ್ತು ಸಂಶಯದೊಳಗೆ ಮತ್ತೆ ದುರ್ಬಲತ್ವ ಮತ್ತೇನಿಲ್ಲಪ್ಪ ಅವನು ನಿಶ್ಚಯ ಮಾಡಿ ಬರಂಗಿಲ್ಲ, ಯೋಗ್ಯ ನಿಶ್ಚಯ ಮಾಡಿ ಗೊತ್ತಿಲ್ಲ, ಕಡಿದ್ರೆ ನಿಶ್ಚಯ ಆಗೋದಿಲ್ಲ, ಕಡೆ ಸಂಶಯ ಪಿಶಾಚಿ ಕಡಿದ್ರೆ ಹಂಗೂ ನಿಂತಿದ್ದಂತ ಇಂತು ಈ ಪ್ರಕಾರವಾಗಿ ಸದ್ಗುರು ತಿಳಿಪಿದ ಗುರುಗಳು ಹೇಳಿದಂತ ಆತ್ಮವಿಚಾರದಿಂದ ಏನ್ ತಿಳ್ಕೊತಾನವ. ದೇಹಾದಿಗಳೆಲ್ಲ ಆತ್ಮ ಅಲ್ಲ, ಇದು ಸಿದ್ಧಾಂತ ಮಾಡ್ಕೊತಾನ. ದೇಹಾದಿಗಳು ಯಾವ ಆತ್ಮ ಅಲ್ಲ, ಅಲ್ಲ. ಯಾರಿದ್ದೀನ ಜ್ಞಾನ ರೂಪ ಇದ್ದೀನಿ, ಚೈತನ್ಯ ರೂಪ ಇದ್ದೀನಿ, ಅರಿಯೋನ ಇದ್ದೀನಿ. ದೇಹಾದಿಗಳನ್ನ ಅಲ್ಲ, ದೇಹವನ್ನು ಅರಿಯುವ ಜ್ಞಾನ ರೂಪ ಇದ್ದೀನ, ಚೈತನ್ಯ ರೂಪ ಇದ್ದೀನ. ಇಷ್ಟು ಸಾಧ್ಯ ಗೊತ್ತಾಗ್ತದೆ. ಯಾಕಂದ್ರೆ ಅರಿಯುವ ಜೀನ್ಸು, ಅರಿಯುವ ಮತ್ತು ಅರಿಯುವ ಜೀನ್ಸು ಇಬ್ರು ಎರಡು ಬೇರೆ ಬೇರೆ ಇರ್ಬೇಕಾಗ್ತದೆ. ನೋಡುವ ಕಾಣಿಸೋ ಜೀನ್ಸ್ ಬೇರೆ ಬೇರೆ ಇರ್ಬೇಕಾಗ್ತದೆ. ನಂದನವ ನಾ ಅನ್ನುವ ಬೇರೆ ಬೇರೆ ಇರ್ಬೇಕಾಗ್ತದೆ. ಇದು ಸಿದ್ಧಾಂತ ನಮಗೆ ಪ್ರತಿಯೊಬ್ಬರಿಗೂ ಒಪ್ಪಲಿಕ್ಕೆ ಬೇಕು. ಅದಲ್ಲ ಘಟದೃಷ್ಟ ಘಟಾದ ಭಿನ್ನ ಅಂತ ಹೇಳಿ ಘಟವನ್ನು ನೋಡುವ ಘಟವೇ ಆಗ್ಲಾರ, ನೋಡವ ಕಾಣಿಸೋದು ಎರಡು ಒಂದೇ ಹಂಗ ಕ್ರಿಯೆ ಆಗ್ಲಿಕ್ಕೆ ಹಂಗ ಎರಡು ಬೇರೆ ಬೇರೆ ಇರೇಬೇಕಾಗ್ತಂತಾರೆ. ಘಟದೃಷ್ಟ ಅಥವಾ ನಂದನೋ ನಾ ಮತ್ತು ನಂದನೋ ನಂದಂತ ವಸ್ತು ಅಂತ ಆ ವಸ್ತುವೇ ನಾನು ಅಂತ ಆಗ್ಬಹುದೇನು? ಇಲ್ಲಂತ ನನ್ನ ಮನೆಗೆ, ನನ್ನ ಹೊಲ, ನಂದು ಬೇಕಾದಷ್ಟು ನಂದು ಎಷ್ಟೋ ನೂರಾರು ಎಷ್ಟು ನಾ ಅಂತೀವಿ, ಅವೇ ನೀವು ಆಗಿದ್ರೇನು ಆಗ್ಬಹುದೇನು? ಇಲ್ಲ. ಇದು ಅಂತ ತೋರಿಸಿದ ಇದು ತೋರಿಸೋ ಬೇರೆ, ಇದು ಅಂತ ತೋರಿಸಿದ ವಸ್ತು ಬೇರೆ ಆಗ್ಬೇಕಾಗ್ತದೆ. ಇದಂತ್ವಂ ಇದಂತ್ವ ಅಂತಾರೆ. ಇದಂತ್ವ ಮಮತ್ವ ಅಂದ್ರೆ ನಂದು ಅಂದ್ರೆ ನನ್ನ ವಸ್ತು ಬೇರೆ. ಇದಂತ್ವ ಅಂದ್ರೆ ಇದು ಅಂತ ತೋರಿಸಿದ ವಸ್ತು, ಅದು ಇದೊಂದು ತೋರಿಸಿದ ವಸ್ತು ಅಲ್ಲ. ನೋಡವ ಅಂತ ಕಾಣಿಸುವ ವಸ್ತು ಒಂದೇ ಅಲ್ಲ. ಹೀಗೆ ಬೇರೆ ಯಾವ ಅಂತ ಒಂದು ಸಿದ್ಧಾಂತ ಇದ್ದಾಗ ನೀ ತಿಳಿತಿದಿ, ಈ ತಿಳಿಯಲ್ಪಡ್ತದೆ. ತಿಳಿಯೋ ನಿಧಿ ಹೊರತಾಗಿ, ಜ್ಞಾನ ರೂಪ ನಿಧಿ ಹೊರತಾಗಿ ದೇನಿ ಅಲ್ಲ. ಸ್ಪಷ್ಟವಾಗಿ ಅವ್ರ ಹತ್ರ ಹೇಳ್ತಾರೆ ಗುರುಗಳಿಗೆ. ಇನ್ನು ಮೊದಲು ಹೇಳೋದು ಆತ್ಮವಿಚಾರ, ಇದು ಆತ್ಮವಿಚಾರ. ಆತ್ಮಾನಾತ್ಮ ಆತ್ಮ ಶುದ್ಧ ಆತ್ಮಿಗೆ ಎಲ್ಲರಿಗೂ ಸಂಬಂಧ ಇಲ್ಲ.
ಆತ್ಮೀತರ ಆತ್ಮ ಅಲ್ಲ, ದೇಹಾದಿ ಅವನ ಅಲ್ಲ. ಅರಿವೇ ನಾನೆಂದು ಅಜ್ಞಾನ ಏಕದಮ್ ವಿಂಗಡಿಸುವುದು. ಆತ್ಮ ಅನಾತ್ಮಗಳನ್ನ ವಿಂಗಡಿಸುವುದು, ಆತ್ಮಾನಾತ್ಮ ವಿವೇಕ ಅಂತಾರೆ. ಅಂದ್ರೆ ಏನಾಗಿದೆ, ಎರಡು ಒಂದೇ ಅದು ಕೂಡ್ಬಿಟ್ಟವ, ಎರಡು ಕಲಸವ. ಅದಕ್ಕೆ ವಿಂಗಡಿಸಿರುವುದಕ್ಕೆ ಆತ್ಮ ಈ ಜ್ಞಾನ ಎರಡನೇ ವಿಚಾರಣಾತ್ಮಗಳಿಗೆ ನಿಜ ಸ್ವರೂಪ ಹಿಂಗದ, ಇನ್ನು ಯಾಲತ್ತು ಹಿಂಗಂತೆ. ಆದ ಅನಾತ್ಮ ಅಂದ್ರೆ ನೀ ಅಲ್ಲದ್ದು, ಆತ್ಮ ನೀ ಇದ್ದದ್ದು. ಈಗ ನಾವು ಅಲ್ಲದಕ್ಕೆ ನಾವು ಅಲ್ಲಿಕತ್ತೀವಿ, ನಾ ಇದ್ದದ್ದು ಬಿಟ್ಟು ಬಿಟ್ಟಿವಿ. ಹಿಂಗೇನಾಗಿದೆ, ಅದು ಈಗ ಹೋಗಿ ನೀ ಇದ್ದಕ್ಕೆ ನೀ ಇದು, ಇನ್ನು ಅಲ್ಲದಕ್ಕೆ ಅಲ್ಲ, ಹಿಂಗೆ ವಿಂಗಡಿಸಿ ತೋರಿಸಿದ್ರು. ಏನ್ ತೋರಿಸಿದ್ರು? ಇನ್ನು ಅಲ್ಲದ್ದು ಯಾವ್ದಪ್ಪ? ದೇಹಾದಿಗಳ ನೀ ಅಲ್ಲದ್ದು. ನೀ ಇದ್ದದ್ದು ಯಾವುದು? ಚೈತನ್ಯ, ಜ್ಞಾನ ಸ್ವರೂಪ, ಅನುಭವ ಸ್ವರೂಪ, ಆನಂದ ಸ್ವರೂಪ, ಸಚ್ಚಿದಾನಂದ ಆತ್ಮನೇ ಇದ್ದು. ಇದನ್ನು ಸರಿಯಾಗಿ ತಿಳ್ಕೊತಾರ ದೃಷ್ಟಾಂತಗಳಿಂದ, ಅನುಭವದಿಂದ. ಈ ವಿಚಾರಣಾ ಭೂಮಿಕೆಯಲ್ಲಿ ತಿಳ್ಕೊತಾರ. ದಶಮ ಪುರುಷ, ದಶಮದ ಕಥೆ ಅಂತ ಪ್ರಸಿದ್ಧ ಕಥೆ, ಆಚಾರ್ಯ ಹೇಳಿದ ಕಥೆ ಅದ. ಹತ್ತನೇವ 9 ಮಂದಿ ತನ್ನ ಬಿಟ್ಟು ಅನಿಸ್ತವ. 10 ಮಂದಿ ಊರಿಗೆ ಹೊಂಟಿದ್ರು. ದಾಟಿ ಬಂದ್ಮೇಲೆ ಒಬ್ಬಗೆ ಅನ್ನಿಸ್ತು, ಎಲ್ಲ ಬರ್ತಿದ್ರು, 10 ವರ್ಷ ಬಂದಿವಿ ಇಲ್ಲೋ ನೋಡ್ಬೇಕು ಅಂತ ತಿಳ್ಕೊಂಡು ನನಗೆ ಅನಿಸ್ತು, ಎಷ್ಟು ಮಂದಿ ಹೊಂಟಿದ್ರು 10 ಶುರು ಮಾಡ್ದಮ್ಮ. 9 ಅದು ತಾನು ಬಿಟ್ಟಿದ್ನಲ್ಲ. ಮತ್ತೊಬ್ಬ ಹಂಗೆ ಅನಿಸೋ 9 ಅದು, ಮತ್ತೊಬ್ಬ ಅನಿಸ ಎಲ್ಲರೂ 9 ಅದು. 10ನೇ ಮಾಸ ಹೋದ, ಒಬ್ಬ ಮಣಿಗೆ ನೀರಾಗ ಮುಣಿಗೆ ಹೋದ ಅಂತ ತಿಳ್ಕೊಂಡ್ರು. ಎಷ್ಟೋ ರೋದನ ಮಾಡ್ಲಿಕ್ಕತ್ತಿದ್ರು. ಒಬ್ಬ ಅಂತಸ್ತು ಕೊಂಡು ಕೇಳ್ದ, ಯಾಕೆ ಹೇಳ್ತೀರಿ? ನಾವು 10 ಮಂದಿ ಹೊಂಟಿದ್ರಿ ಊರಾಗ, ಒಬ್ಬ ತೀರ್ಕೊಂಡು ಸತ್ತು ಹೋಗ್ಬಿಟ್ಟಾನ. ನೋಡ್ರಿ 10 ಮಂದಿ ಇದ್ದೇ ಇದ್ರು. ಹಿಂಗಿರು ಅಂತ ಹೆಂಗ್ ಹೆಂಗ್ ಅಂತ ತೋರ್ಸ್ರಿ, ಹೆಂಗಂತ ಹೇಳಿಸ್ಬಿಟ್ಟು ತೋರ್ಸ್ರಿ. ತೋರಿಸ್ದೆ ಒಬ್ಬದ್ರ ಪೈಕಿ, ನೋಡ್ರಿ ಒಂದು 9 ಇದ್ದಾರೆ. 9 ಬೆನ್ ಮೇಲೆ ಕೂತ್ರ. ಇವ ಯಾರ ಅಂತ ಕೇಳ್ದ. ಇವ 10ನೇವ ಅಂತ. 10 ಇದ್ದು ಇಲ್ಲ, 10ನೇವ ಇದ್ದು 10ನೇವ ಇಲ್ಲ ಅಂತಿದ್ದ. ನಾ 10 ಇದ್ದು 10 ಇಲ್ಲ ಅಂತೀರಿ ಹಿಂಗ ತತ್ಪರಿಗೆ. ಏನಿದೆ, ಈ ಶುದ್ಧ ಚೈತನ್ಯ ಆತ್ಮ ಇದ್ದು ನಾ ಆತ್ಮ ಅಲ್ಲ ಅಂತೀರಂದ್ರೆ 10ನೇವ ಇಲ್ಲ ಅಂದಾಗೆ. ಅವ ಏನ್ ಮಾಡ್ದ, 9 ಎಣಿಸಿದ್ರೆ 9 ಆದ ಕೂಡ 10 ಬೆನ್ ಮೇಲೆ ಕೂತ. ಇವ ಯಾರು ಅಂತ ಕೇಳ್ದ. ನಾನೇ 10ನೇ ಚಿಕ್ಕ ನಾನೇ ಇದ್ದೀನಿ ಅಂತಂದ. ಹಾಗೆ ಈ ಶಿವಣ್ಣ ಮಾಡಿದ ಮೇಲೆ ಸಾಧಕೇನಂತ ದೋಷ ಏನಿದೆ, ಯಾವಾಗಲೂ ಅಖಂಡ ಸ್ಫೂರ್ತಿ ಹೋಗ್ತದೆ. ಅಖಂಡ ಏನು ಪ್ರಕಾಶಿಸಬಾರಂತ ಇಂಥ ಚೈತನ್ಯ ಅನುಭವ ರೂಪ ಐತೆ ಇದ್ದೀನಿಲ್ಲ, ಏನ್ ಸಂಶಯ ಇದಂತ ದಶಮನ ಉದಾಹರಣೆಯಿಂದ ತಿಳ್ಕೊತಾನ. ಕೃಷಿಕಣ ನಾ ಅಂತ ತಿಳ್ಕೊಂಡು ಎಷ್ಟೆಷ್ಟು ನಾವು ಮಾಡಿದ್ವಿ ಎಲ್ಲ ಕೃಷಿ ಸುಮ್ಮನೆ ಅಜ್ಞಾನದಿಂದ ಭ್ರಮೆಯಿಂದ ಇವೆಲ್ಲ ನಾನು ಚಲೋ ಕೆಟ್ಟ ಕಡಿಮೆ ಹೆಚ್ಚು ಶ್ರೇಷ್ಠ ಕನಿಷ್ಠ ದ್ವೇಷ ರಾಗ ಅನೇಕ ಬಂದ ಮೋಕ್ಷ ಎಷ್ಟು ಬಂದ್ರಿಂದ ಎಷ್ಟಾಯ್ತು. ಏನಪ್ಪ ಒಂದು ಅಜ್ಞಾನದಿಂದ ಅಹಂಕಾರದ ಮಮಕಾರದ ಎಲ್ಲ ದುರ್ಗುಡು ಎಲ್ಲ ಬಂದು ಚಿಂತೆ ದುಃಖ ಎಲ್ಲ ಸೇರಿಬಿಟ್ಟು ಎಲ್ಲ ಎಷ್ಟೋ ಒಂದು ಆಮೇಲೆ ಅಂತ ಜನ್ಮಾದಿಗಳು ಬಲಿಸಿದ್ರು. ಅಂದ್ರೆ ಒಂದು ಅಜ್ಞಾನ ಮೊದಲು ಆದ್ದರಿಂದ ಇಷ್ಟೆಲ್ಲ ಆಗಿ ಹೋಗ್ತಾರೆ. ಆದ್ರೆ ಅಜ್ಞಾನಿಗೆ ನಷ್ಟ ಆದ್ಮೇಲೆ ಕೃಷಿಕಣ ಎಲ್ಲ ಸುಮ್ಮನೆ ಅಪ್ಪ ಎಲ್ಲ ಭ್ರಮ ಅಂತಿದ್ರೆ ಏನ್ ತಾತ್ಪರ್ಯ ಇಲ್ಲ. ಏನು ತಮ್ ಈ ಪ್ರಕಾರ ತಿಳ್ಕೊಂಡು ಅದೇ ಇರ್ಲಿಕ್ಕೆ ಹತ್ತಾನಂದ್ರೆ 3ನೇ ಪುಸ್ತಕ ಬರ್ತದೆ. 2ನೇದು ಪೂರ್ಣ ತಿಳಿದಪ್ಪ ಅಂದ್ರೆ 2ನೇದು ಮುಖ ಮುಗಿತು. ಮುಖ ಹಿಂಗ ಮುಖ ಅಂತಂದ್ರೆ ವಿಚಾರಣ ಶ್ರವಣ ಮರಣದಿಂದ ನಾ ಆತ್ಮಿದ್ದೀನಿ, ಶುದ್ಧ ಆತ್ಮಿದ್ದೀನಿ, ನಿತ್ಯ ಆತ್ಮಿದ್ದೀನಿ ಅಂತ ತಿಳ್ಕೊಂಡು ಯಾವಾಗ ತಿಳಿದು ಸರಿಯಾಗಿ ಅನುಭವ ತಿಳಿದ ಅಂದ್ರೆ 2ನೇ ಮುಖ ದಾಟ್ದ ಮುಟ್ಟಿದ. ಆಮೇಲೆ ಏನ್ ಮಾಡ್ತಾನೆ, ಆ ವಸ್ತುವಾಗಿ ಇರ್ತಾನೆ ಯಾವಾಗಲೂ. ಅದು ಹ್ಯಾಂಗೊಂದು ಭ್ರಮದಲ್ಲಿ ಇರ್ತಿತ್ತು ಮೊದಲ ಜ್ಞಾನದಿಂದ ನಾಮು ಅಂತ ಭ್ರಮೆ ಹೊತ್ತು ಆ ನಾರೂಪವಾಗಿ ಆ ಭ್ರಮೆಯಲ್ಲಿ ತನ್ನ ಕಾಲ ಕಳಿತಿದ್ದ ಯಾವಾಗಲೂ. ಅವರು ನಂದು ಮತ್ತೊಂದು ಯಾರ್ದು ಎಲ್ಲಿದು ಎನ್ಸುದು ನಂದು ಯಾವ್ದಾಕೋ ನಂದಂತ ಸುಮ್ಮನೆ ಅನ್ನೋದೇ ಹೊಟ್ಟ ನಿಮ್ದು ಎಲ್ಲಿ ಹಾಕ್ತದೆ ಯಾವ್ದು ನಿಮ್ ಕರ್ತನಿಗೆ ಎಷ್ಟು ಇರ್ತದೆ ನಿಮ್ದು ಯಾವ್ದಪ್ಪ ಅಂತ ಹಿಂಗ ಒಬ್ಬ ಪ್ರಶ್ನೆ ಮಾಡಿದ್ರು. ನಂದಂತ ಎದಕ್ಕೆ ಅನ್ಬೇಕು, ನಾವೊಂದು ಮನೆಯಾಗ ಇರ್ತಿದ್ರು ಮನೆ ನಮ್ದು, ಮತ್ತೆ ರೊಕ್ಕನ ಕಡೆ ಒಂದು ಕೂಡ ರೊಕ್ಕ ನಮ್ದು. ನಿಮ್ ಕಡೆ ಇದ್ದು ಮಾತ್ರ ರೊಕ್ಕ ಎದ್ರ ನಿಮ್ ಹತ್ರ ಇರ್ಬೇಕು, ಇದೇ ಇದ್ದು ನಿಮ್ ಲಕ್ಷಣ ಮೊದಲ ನಾ ಏನಂತೀನಿ ಅದು ಖರೆ, ಅದು ಯೋಗ್ಯದ ನಾದರೂ ಒಪ್ಕೋತೀನಿ. ಆದ್ರೆ ಕಡತನಕ್ಕೆ ಇರ್ಬೇಕಂದ್ರೆ ಖರೆ ನಿಮ್ದು ಹೇಳಿ ಅದು ಖರೆ ನಿಮ್ದು.
ಒಂದು ಹಳೆ ಇತ್ತು ಹೋಯ್ತಪ್ಪ ನನ್ನ ನಿಮ್ದೆ ಹೆಂಗೆ ಹಿಂದಡೆ ಕಡ್ತಂಕ ಇರುತ್ತೆ ಮತ್ತೆ ನೀವು ಯಾವ್ದು ಹೇಳ್ರಿ ಯಾವ್ಯಾವ್ದು ಪ್ರಾಪ್ತಿ ಇರಂಗಿಲ್ಲ ಸಿಟಿನೇ ಇರೋದಿಲ್ಲ ಮೊದಲು ಮರಿ ಎಲ್ಲಿ ಮರಿಯಲ್ಲಿ ಎಲ್ಲಿ ಹೋಗ್ಬಿಡ್ತಾನೆ ಎಲ್ಲೋ ಇರ್ತಾ ಇರ್ತಾನೆ ಒಂದು ಊರಾಗ ಏನೋ ಹೋಗಿರ್ತಾನೆ ಮಾಡ್ತಾನೆ ಬಿಟ್ಟು ಊರ್ ಬಿಟ್ಟು ಮತ್ತೆ ಹೋಗ್ಬಿಡ್ತಾನೆ ಅಂದ್ರೆ ನಿಮ್ಮನ್ನು ಬಿಟ್ಟು ಅಗಲಾರ್ದಂತ ನಿಮ್ಮ ಹತ್ರ ಯಾವಾಗಲೂ ಇರೋದಂತ ಯಾವಾಗಲೂ ಇರ್ಬೇಕದು ದಿವಸ ಹಗಲು ರಾತ್ರಿ ಕೂಡ ಇರ್ಬೇಕು ಯಾವ ಊರಿಗೆ ಹೋದ್ರೂ ಇರ್ಬೇಕು ಈ ಊರಾಗಿರ್ಬೇಕು ಹೊತ್ತು ಊರಿಗೆ ಇರ್ಬೇಕು ನಿಮ್ಗೆ ಬಿಟ್ಟು ಹೋಗಬಾರ್ದು ಸತ್ರು ಬಿಟ್ಟು ಹೋಗಬಾರ್ದು ತಿಳ್ಕೊಂಡು ಅಂತ ವಸ್ತು ಯಾವ್ದು ಹೇಳಿದ್ರಾಗ ಇನ್ನ ಉಳಿದ ಬೆಳಕೆ ಒಂದು ಸೊಟ್ಟೆ ಇರ್ತಾವ ಸೊಟ್ಟೆ ಬಿಡ್ತಾವ ಸತ್ರ ಒಮ್ಮೆಲೆ ಹೋಗ್ಬಿಡ್ತಾವ ಬಿಟ್ಟು ಬಿಡ್ತಾವ ಅಂದ್ರೆ ಇವ್ಯಾವು ನಿಮ್ಮವಲ್ಲ ಅಂದ್ರೆ ಆತ್ಮಸ್ವರೂಪ ಮಾತ್ರ ಹಂಗದ ಅಂತ ಇವೆಲ್ಲ ಅಕ್ಷರ ಕುಡಿತದ ರಾತ್ರಿ ಹೋದ್ರೆ ಹಗಲು ಹೋದ್ರೆ ಬೆಳಕಿನೊಳಗದೆ ಕತ್ತಲೊಳಗದೆ ಈ ಊರಾಗದ ಆ ಊರಾಗದೆ ವ್ಯಾನಿ ಒಳಗದೆ ಆರೋಗ್ಯದೊಳಗದೆ ಮುಕ್ತಿನೊಳಗದೆ ಮರಣದೊಳಗದೆ ಮರಣ ನಂತರದ ಯಾವಾಗಲೂ ಅದು ಖರೆ ನಿಮ್ಗೆ ಅದನ್ನೇ ಅಂದ್ರೆ ಅಸತ್ಯ ಇದ್ದಂಗ ಅದು ಆ ತನ್ನ ಸ್ವರೂಪ ಯಾವಾಗಲೂ ಅನುಸಂಧಾನ ಮಾಡ್ತಾನೆ ಆ ಬ್ರಹ್ಮದಲ್ಲಿ ಮಾಡಿರ್ತಿದ್ವು ಆಮೇಲೆ ಈ ಬದಲಾತಷ್ಟೇ ನಾನಂದಾಗಿರ್ತದೆ ಯಾವಾಗಲಾದ್ರು ಚಲೋ ಕೆಟ್ಟ ಏನೇನು ಯಾರ್ದು ಎಲ್ಲಿದು ಎಂದಿದ್ದು ಹಂಗು ಏನೇನು ವಿಚಾರ ಮಾಡ್ಕೊ ಸ್ವಲ್ಪ ಹಾಕೋತ ಸುಖ ದುಃಖ ಹೊಂದ್ಕೋತ ಇದ್ದು ಬಿಡ್ತಿದ್ದ ಬ್ರಹ್ಮದಲ್ಲಿ ಅದು ಈಗೇನಂದ್ರೆ ಸತ್ಯದಲ್ಲಿ ನೆಲೆಸ್ತಾನಂತ ಆನಂದದಲ್ಲಿ ತನ್ನ ನಿಷ್ಠೆಯಲ್ಲಿ ಯಾವಾಗಲೂ ಇರ್ಲಿಕ್ಕತ್ತಾನ ಅಂದ್ರೆ ಇದರಿಂದ ಮೂರನೇ ಭೂಮಿಕ ಅನುಸಂಧಾನ ಆವಾಗಲೇ ಇದೆ ಆತ್ಮಿದ್ದನ್ನ ಅರಿದು ವಿಚಾರಣೆ ಎರಡನೇ ಆತ್ಮಾಕಾರಾಗಿ ಯಾವಾಗಲೂ ಅನುಸಂಧಾನ ಆತ್ಮಸ್ಥಿತಿಯಲ್ಲಿ ಯಾವಾಗ ಅಖಂಡವಾಗಿ ನಿಲ್ಲಿಸಿ ಆನಂದಮಯ ಆಗಿರುವುದು ಏನಿಲ್ಲ ಇದು ಮೂರನೇ ಭೂಮಿಕ ಇದ್ದಿರವಂ ಇದ್ದಷ್ಟಿತ್ತು ಸುವಿಚಾರ ನೋಡಿ ಅದೇ ಅಸ್ತಿತ್ವನೇ ಉಂಟದ ಹಿಂಗ ಹಂಗ ಸುಳ್ಳಿಲ್ಲ ಬರೇ ಅಸ್ತಿತ್ವದ ಖರೆ ಹಿಂಗಿದ್ದೀನಿ ಅಂತರು ಹಿಂಗದ ಬದಲಿ ಆಗ್ತದೆ ಇದ್ದದ್ ಬದಲಿ ಆಗುದಿಲ್ಲ ಅಸ್ತಿತ್ವ ಇದ್ದಕ್ಕೆ ಅದೇ ಉಳಿತದೆ ಅದು ಈ ಉಪಾಧಿಯ ಗುಣಗಳ ಪ್ರಕಾರ ನಾ ಬದಲಾಕ ಹೋಗ್ತದೆ ಉಪಾಧಿ ಸಣ್ಣದಿತ್ತು ಸಣ್ಣ ಹೋಗ್ತೀನಿ ಅದು ಬೆಳೀತು ದೊಡ್ಡ ಬೆಳೆದೀನಿ ನಾನು ಅದು ಇದಾತು ಏನು ವಿಕಾರ ಬಂತು ನಾ ವಿಕಾರ ಬಂತಿ ಅಂದ್ರೆ ಆ ಉಪಾಧಿಗೆ ಅನುಸಾರವಾಗಿ ಹೋಗ್ತದೆ ಆದ್ರೆ ನಾ ಇದ್ದೀನಿ ಎಂಬುದೇ ಮಾತ್ರ ಸತ್ ಲಕ್ಷಣದಲ್ಲಿ ಯಾವಾಗಲೂ ಯಾವಾಗ ಎತ್ತಿ ಬರ್ಲಿ ಅದಂತ ಆ ಸತ್ ರೂಪಾಗಿ ಇರ್ತಾನಪ್ಪ ಅಂದ್ಮೇಲೆ ಅಂತ ಸತ್ಯ ವಸ್ತು ಅದು ಸತ್ಯ ಆ ಸತ್ಯ ವಸ್ತುವನ್ನು ತಿಳಿದು ಅನುಭವಿಸಿ ಸತ್ಯಾಕಾರ ಆಗಿ ಅವ ಯಾವಾಗಲೂ ಇರ್ಲಿಕ್ಕೆ ಹತ್ತಾನ ವರ್ಚಿದ ಅಂದ್ರೆ ಹೊರಗೆ ತೋರಿದಂತ ಬಹಿರ್ಚಿ ಹೊರಗೆ ತೋರಿದಂತ ಈಡಾಡಿ ಅವನ್ನೆಲ್ಲ ಬಿಟ್ಟಂತ ಮಹತ್ವಿಲ್ಲ ಈಗ ನಾವೇನ್ ಮಾಡೀವಿ ಸತ್ಯತ್ವ ಕೊಟ್ಟಿವಿ ಅದಕ್ಕೆ ಮಹತ್ವ ಕೊಟ್ಟಿವಿ ಮಮತ್ವ ನಂದೇ ಅಂತ ತಿಳ್ಕೊಂಡಿವಿ ಸುಖ ತಿಳ್ಕೊಂಡಿವಿ ನಮ್ ಇತಕರ್ತ ತಿಳ್ಕೊಂಡು ಎಷ್ಟು ಮಾಡಿವಿ ಅದೆಲ್ಲ ಬದಿರ್ಚಿ ಬದಿ ಸರ್ಸ ಅಂತ ಇರ್ತದೆ ಇರ್ಲಿಕ್ಕೆ ಅಡ್ಡಿ ಇಲ್ಲ ಹ್ಯಾಂಗಿರ್ತದ ಅದು ಬಹಳ ಮಹತ್ವ ನಮ್ಮಲ್ಲಿ ಇರುದಲ್ಲ ನಮ್ಮ ಉಪಾಧಿ ನಮ್ದೇನವ ಇವೆಲ್ಲ ಇರ್ತಾವ ಯಾವ ಬೆಲೆ ಮಾಡಿರ್ತೀವಿ ಅದಕ್ಕೆ ಎಷ್ಟು ಮಹತ್ವ ಕೊಟ್ಟಿರ್ತೀವಿ ಎಷ್ಟು ಅದನ್ನ ಒಳ್ಳೆಯ ತಿಳ್ಕೊಂಡಿರ್ತೀವಿ ಅದ್ರ ಮೇಲೆ ಅದ್ರದ್ದು ಇದ್ರದ್ದು ಏನ ಖರೆ ಕೊಟ್ಟಿ ಅಥವಾ ಅದರದ್ದು ಬೆಲೆಯಲ್ಲಿ ಹಂಗಂದ್ರೆ ಇವಾಗಾದ್ರೂ ಜ್ಞಾನಿಗಾದ್ರೂ ಸಾಧಕಾದ್ರೂ ಇರ್ತಾವ ಇರ್ದಂಗೆ ಏನಾಗಿಲ್ಲ ಖರೆ ಅದ್ರದ್ದೇ ನಮ್ಗೆ ಅನ್ಸಂಗಿಲ್ಲ ವಿಶೇಷ ಮಹತ್ವ ಅನ್ಸಂಗಿಲ್ಲ ಬಹಳ ಆತು ಬಹಳ ಅಷ್ಟೇ ತೊಡೆಯದ್ರು ಅಷ್ಟೇ ಎರಡೂ ಇದ್ರು ಕೆಲವೊಂದು ಮಿಥ್ಯಾದೃಷ್ಟಿ ಯಾವಾಗ ಬಂತು ಜಗತ್ತೇ ಮಿಥ್ಯಾ ಅಂತ ಮುಂದೆ ಇವು ಸಣ್ಣ ಸಣ್ಣ ಇವು ಎಷ್ಟು ಇವು ಮಿಥ್ಯಾ ಹೌದಲ್ಲ ಅಂದ್ರೆ ಜಗತ್ತೇ ಮಿಥ್ಯಾ ವಿಶ್ವವ ಕನಸೆನ್ನುತ್ತ ನಗುವಾತಗೆ ಜನದ ಪವಾದದ ಭಯ ಮುಂತೆ ವಿಶ್ವೇ ಕನಸನ್ನು ಮುಂದೆ ಬಂದೆ ಅಂತಾರೆ ಹಿಂಗಂತಾರೆ ಹೋಗಿ ಅಂಜಿಕೆ ಆಗ್ಬೋದೇನೆ ಅಂದ್ರೆ ಹಾಗೆ ಅಂದ್ರೆ ಅವ ಏನದ ತನ್ನ ಅಸ್ತಿತ್ವನ ಅವಲಂಬಿಸಿಕೊಂಡು ಯಾವಾಗಲೂ ಇರ್ತಾನೆ ಇವೇನು ಉಳುಕಿವೆಲ್ಲ ಇರ್ತಾವ ಇವು ಮಹತ್ವ ಕೊಡಂಗಿಲ್ಲ ಮನುಷ್ಯ ಹತ್ಕೊಂಬಂಗಿಲ್ಲ ಸುಖ ದುಃಖ ಮಾನಸಂಗಿಲ್ಲ ಒಂದು ವಿಶೇಷ ತಿಳ್ಕೊಂಬಂಗಿಲ್ಲ ಬಂತಪ್ಪ ಅಂದ್ರೆ ಏನೋ ಒಂದು ಬಹಳ ದೊಡ್ಡ ಮಾದೇ ಭಾಳ ವಿಷಯಕ್ಕೆ ಇದಾತು ಏನು ತಿಳ್ಕೊತಾರೆ ಅಷ್ಟು ಒಂದ್ ಸ್ವಲ್ಪ ರೊಕ್ಕ ಬರ್ಲಿ ಒಂದ್ ಸ್ವಲ್ಪ ಮಾನ ಬರ್ಲಿ ಒಂದ್ ಸ್ವಲ್ಪ ಏನ್ರಿ ವಿಶೇಷಕ್ಕೆ ಅಧಿಕಾರ ಬರ್ಲಿ ಅಥವಾ ಏನೋ ದೊಡ್ಡದೊಂದು ಮಹತ್ವ ಬಂತ ತಿಳ್ಕೊಂಡಿರ್ತಾರೆ ಅದಲ್ಲ ಏನಾಗಿಲ್ಲಪ್ಪ ಅಂತ ಇದೇನಿದೆ ಇದು ಬಂದ್ರೆ ಏನೂ ಬಂದಿಲ್ಲ ಬಂದ್ರೆ ನಮ್ಮನ್ನು ಮತ್ತೆ ಪುನಃ ಏನಾದ್ರೂ ಸತ್ಯತ್ವ ಮಾನಸಿ ಅದರ ಒಂದು ಮಮತ್ವ ಇಡ್ಲಿಕ್ಕೆ ಒಂದು ಕಾರಣೀಭೂತ ಆಗ್ತಾ ಹೊರತಾಗಿ ಅಷ್ಟಿನಲ್ಲಿ ಜಾಗೃತಿ ಇದ್ರೆ ಮಾತ್ರ ಇವೆಲ್ಲ ಬೇಕಾದಷ್ಟು ಇರ್ಬೋದು ಪಂಚ ವಿಕಾಸ ಮಾಡ್ಬೋದು ಖರೆ ಆದ್ರೆ ಆತ್ಮ ಜಾಗೃತಿ ಪೂರ್ಣವಾಗಿ ಬೇಕು ಅಂದ್ರೆ ಖರೆ ಇರಬಹುದು
ಅದು ವ್ಯಾಪ್ತಿ ಇದ್ದಿಲ್ಲ. ಅದು ಇವೇನ್ ಮಾಡ್ತಾವ ಮತ್ತು ಇದ್ ಮಾಡ್ತಾವ ಭ್ರಮಿಷ್ಠರು ಮತ್ತಿಷ್ಟು ಮಾಡಿ ಕಾರಣೀಭೂತ ಆಗ್ಬಹುದು. ಅದಕ್ಕೆ ಇವೇನ್ ದೊಡ್ಡ ಮಾತಲ್ಲ. ಇಲ್ದಿದ್ರೆ ಚಲೋ, ಇದ್ರ ಇರ್ಲಿ ಅಡ್ಡಿ ಇಲ್ಲ, ಹಿಂಗ ಇಷ್ಟಿರ್ತಾನ. ಅದಕ್ಕೆ ಏನು ಮಾತು ಕೊಡಂಗಿಲ್ಲ ತಾತ್ಪರ್ಯ. ಅಂದ್ರೆ ಈ ರೀತಿಯಲ್ಲಿ ಇರ್ಬೇಕಪ್ಪ. ಯಾಕಂದ್ರೆ ಇರು ಅಂದ್ರೆ ಬಂದು ಎಲ್ಲಕ್ಕೂ ಸರಿ ಸಮಾನದು, ಕಾಮನ್. ಜ್ಞಾನಿಗೂ ಇರ್ತದ, ಇವ್ರಿಗೂ ಎಲ್ಲ ಇರುವುದೇನು ಫರಕ್ ಆಗುದಿಲ್ಲ. ಅವನ ದೃಷ್ಟಿಯಲ್ಲಿ ಯಾವ ದೃಷ್ಟಿ ಇರ್ತದೆ ಅದ್ರ ಮೇಲೆ ಅದ್ರ ಅದು ಆ ದೃಷ್ಟಿಕೋನ ಸಹಜವಾಗಿ ಸಾಮಾನ್ಯವಾಗಿ ಇದು ಇರಂಗಿರ್ತದಪ್ಪ. ಇದು ಹಿಂಗಿನ ತನ್ನ ಅವಲಂಬನ ತನ್ನ ಇದ್ರ ಮೇಲೆ, ತನ್ನ ಸ್ಥಿತಿ ಮೇಲೆ, ತನ್ನ ಸ್ವರೂಪದ ಮೇಲೆ, ತನ್ನ ನಿಜವಾದ ಆನಂದದ ಮೇಲೆ. ಮತ್ತ ಇವು ಹೊರಗೆ ಇವು ಸುಖನೂ ಬರ್ತಾವ ಸುತ್ತಾರು, ಅದರದೇ ಭಾಗಗಳು ಇವು ಬಂದ್ರೆ ಬರ್ಲಿ. ಅಂದ್ರೆ ಆ ಸುಖದಲ್ಲಿ ಕೂಡ ತನ್ನ ಆನಂದವನ್ನೇ ಅನುಭವಿಸ್ತಾನಿವ, ದುಃಖಗಳಲ್ಲಿಯೂ ತನ್ನ ಆನಂದ ಅನುಭವಿಸ್ತಾನೆ. ದುಃಖ ನನ್ ಸಂಬಂಧ ಇಲ್ಲ ಅಂತ ಮತ್ತಾನ ಇದ್ದು ಬಿಡ್ತಾನೆ. ದುಃಖನೂ ಸಂಬಂಧ ಇಲ್ಲ, ಸುಖನೂ ಸಂಬಂಧ ಇಲ್ಲ. ಅದಕ್ಕೆ ಎರಡು ಇದ್ದಾಗ ತೋರಿಸ್ತಾನಂತ. ದುಃಖನೂ ಬಂದಂಗ ಬರ್ತಾವ, ಜನ ದೃಷ್ಟಿಯಿಂದ ಸಾಮಾನ್ಯ ದೃಷ್ಟಿಯಿಂದ ನೋಡ್ಬೇಕಾದ್ರೆ, ಪ್ರಪಂಚ ದೃಷ್ಟಿ ದುಃಖನೂ ಬರ್ತಾವ. ಅವಾಗ ಆ ದುಃಖದಲ್ಲಿ ಇರ್ತಾನೆ, ಸುಖನೂ ಬರ್ತವೆ. ಆ ಸುಖ ಮಹತ್ವ ತಿಳ್ಕೊಂಡ್ರಂಗಿಲ್ಲ ಇಲ್ಲ. ಅದಕ್ಕೆ ಹೆಚ್ಚಿನ ಸುಖ ನನ್ನ ಹತ್ರದ. ಆ ಸುಖದ ಅಸೂಯ ಹಾಗೆ ಬರ್ತಾ ಇದ್ರಿಂದ ಆಗಿಲ್ಲ ಅಂತ ಅದ್ರ ಮೇಲೆ ಅವಲಂಬನ ಅಥವಾ ದೊಡ್ಡ ಅದರಿಂದ ದೊಡ್ಡ ಹೆಂಗ್ ತಿಳ್ಕೊಂಡು ಉಪಾಧ್ಯರಂ ಹಿಡ್ಕೊಂಡು ನಾವು ಸೇಟ್ಟಿದ್ದೆ ಅಂತ ಎಂದು ಅನ್ನೋದಿಲ್ಲ. ಸಾಮಾನ್ಯ ತಿಳಿಸಿ ಇದ್ದು ಇಲ್ಲ ಹಂಗ ಸಾಮಾನ್ಯವಾಗಿ ಇತರ ಅಡ್ಡಿ ಇಲ್ಲ ಅಂತ ಬದಿರ್ ಕ್ಷೇತ್ರ ಹಿಂಗ ಉಪಾಧಿ ಧರ್ಮಗಳು ಭಾವಿಸರಿಸಿ ಅಂತಾರೆ. ಪೌರ್ತ್ಯದ ಬಗೆಗಳಂದ್ರೆ ಕಲ್ಪನಾ ಭಾವನಾ. ಪೌರ್ತ್ಯದಂದ್ರೆ ಹಿಡಿದಂತ ಹೊಂದಿದಂತಹ ಬಗೆಗಳನ್ನು ಕಲ್ಪನೆಗಳನ್ನ ಈಡಾಳೆ ತೆಗೆದು ಹಾಕಿ ಪೂರ ತ್ಯಾಗ ಮಾಡಿ ಚಲೋ ಕೆಟ್ಟ ಹೆಚ್ಚು ಕಡಿಮೆ ಶ್ರೇಷ್ಠ ಕನಿಷ್ಠ ನಾನಾ ತರದ ಪೌರ್ತ್ಯದ ಅಂದ್ರೆ ಏನು ಹಿಂದಿಂದ ಹಿಡ್ಕೊಂಡಿರ್ತಾನ ಕಲ್ಪನೆಗಳನ್ನ ಭಾವನೆಗಳನ್ನ ಎಲ್ಲ ತೆಗೆದು ಹಾಕಿ ಈಡಾಡಿ ಅಂದ್ರೆ ಮತ್ತೆ ಈಡಾಡಿ ಅಂದ್ರೆ ಮತ್ತೆ ಸಹತೆಲ್ಲ ದೂರ ಎಸೆದು ಬಿಡ್ತಾನ, ದೂರ ಹೋಗಿ ಬಿಡ್ತಾನ. ಅದು ಮಹತ್ವ ಇಲ್ಲ ಅಂತ. ಸತ್ಯ ತಿಳಿದ ಮೇಲೆ ಅಸತ್ಯಕ್ಕೆ ಏನು ಮಹತ್ವ ಇಲ್ಲ. ಹಿಂಗಾದ್ರೆ ಅಸತ್ಯಕ್ಕೆ ಸತ್ಯ ತಿಳಿದಾದ ಬೆಳಕ ಅಸತ್ಯಕ್ಕೆ ಬಹಳ ಭಯಂಕರ ಮಹತ್ವ ಇರ್ತದೆ. ಒಂದ್ ಏನಾದ್ರೂ ಮಾಡಿದ್ರೆ ದೊಡ್ಡ ಮಹತ್ವ, ಅದು ಒಂದು ಮಹತ್ವ. ಏನೋ ಒಂದ್ ಸ್ವಲ್ಪ ಆದ್ರೆ ಏನು ಒಂದ್ ಭಯಂಕರ ಬರೋಣ, ಭಯಂಕರ ನಡೀತದೆ. ಸತ್ಯ ತಿಳಿದ ಮೇಲೆ ಇವೆಲ್ಲ ಅಸತ್ಯಗಳು ಬರ್ತಾವ, ಏನ್ ಮಹತ್ವ ಇಲ್ಲ. ಯಾಕಂದ್ರೆ ಎಲ್ಲ ಹೆಚ್ಚಿನ ಮಹತ್ವದ ವಸ್ತು ತರ ಸಿಕ್ಕದಲ್ಲ. ಹಿಂಗದ ನೀವು ಅನ್ಬೋದು ಮತ್ತೆ ನೀವೆಲ್ಲ ಇದು ರೊಕ್ಕ ಸಿಕ್ಕರು ಸುಖ ಹರ್ಸಿಲ್ಲ ಮತ್ತು ಕೀರ್ತಿ ಆದ್ರೂ ಹರ್ಸಿಲ್ಲ ಮತ್ತೆ ಹಿಂಗ್ರಿ ಇದು. ಅದಕ್ಕೆ 100 ಪಟ್ಟು ಹೆಚ್ಚಿನ ಸುಖ ಸಿಕ್ಕಿರ್ತದ ಕೊಟ್ಟು ನಾವು ಇದು ಇಲ್ಲ ಅಂತ ಹೇಳ್ತೀವಿ. ಏನು ಇಲ್ಲ ಹಿಂಗ ತಿಳ್ಕೊಬೇಡ್ರಿ. ಅದಕ್ಕೆ ಬಹಳ ಹೆಚ್ಚಿನ ಕೂಡ ಇದಿಲ್ಲ. ಒಬ್ರಿಗೆ ಹೇಳಿದ್ರು, ಒಬ್ರಿಗೆ 10 ರೂಪಾಯಿ ಸಿಕ್ಕರು ಅವ್ರಿಗೆ ಆನಂದ ಆಗುದಿಲ್ಲ, 100 ರೂಪಾಯಿ ಸಿಕ್ಕರು ಆನಂದ ಆಗುದಿಲ್ಲ, 1000 ರೂಪಾಯಿ ಸಿಕ್ಕರು ಏನ್ರಿ ಹಂಗಾರಿ ಕೊಟ್ಟಾಗಿದ್ದಾನವ ಕೊಟ್ಟಾಗಿ 10 ರೂಪಾಯಿ ಸಿಕ್ಕ ಆನಂದ ಆಗ್ತದೆ ಹೇಳ್ರಿ ನೋಡ. ಹಂಗ ಇವೆಲ್ಲ ಇತ್ತ ಅವ್ಗೇನ್ 10 ರೂಪಾಯಿ ಅನ್ ಬಾಳ್ತಾನ ಇಲ್ಲೇನ್ ಸಿಕ್ಕರು ಮಾಡ್ತಾರೆ ಅಂತ ಚಲೋ ಆತ್ಮ ಅಂತಾರೆ. ಹಿಂಗೆ ಅವನ ಹೃದಯೊಳಗ ಅಂತಃಕರಣ ನಿಶ್ಚಯವಾಗಿ ಏನಿರ್ತದೆ ಏನು ಅಂದ್ರೆ ಇದು ಅದಕ್ಕಿಂತ ಸರ್ವ ಶ್ರೇಷ್ಠವಂತ ಸುಖ ಇವ್ ಸಿಕ್ಕಿರ್ತದೆ ಅಂತ. ಈಗ ಇದರಿಂದ ಇವಕ್ಕೆ ಏನು ಮಹತ್ವ ಇಲ್ಲ ಅಂತ ಹಿಂಗ ಮಹತ್ವ ಕೊಡಂಗಿಲ್ಲ ಅವ. ಇದು ನಿಸ್ಸಂಗತ್ವ 3ನೇ ಭೂಮಿಕ. ಅದೇ ಎಲ್ಲ ರಹಿತಾಗಿ ಅದೇ ತನ್ನ ಆನಂದ ಅನ್ಪಿಸ್ಕೊತ ಇವೆಲ್ಲ ಭಾವಿಸ್ತಾರಿಸ್ಕೊತ ತನ್ನ ಸುಂದರ ಆನಂದ ಅನಾಥ ಆನಂದ ಯಾವಾಗಲೂ ಇರೋದು, ಅನಾತ್ಮವನ್ನು ಭಾವಿಸರಿಸು ಇದೇ ನಿತ್ಯಾಸ ಅಂತ ಅನ್ಸು. ಇದು 3ನೇ ಭೂಮಿಕಾ ಸಂಘ ಭೂಮಿಕಾ ಬರ್ತಾನಪ್ಪ. 2ನೇ ಭೂಮಿಕಾ ದಾಟಿ ನಿಸ್ಸಂಶಯದೊಳಗೆ ಏನಿಲ್ಲ. ಒಳಗೆ ಸಂಶಯ ಗೊಂಬ ಅದ್ವೈತ ವ್ಯಾಕೆ. ಅದ್ವೈತ ಜ್ಞಾನಂಕ ಇಷ್ಟು ಸಂಶಯಕ್ಕೆ ಎಲ್ಲಷ್ಟು ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೃಢನಿಶ್ಚಯ ಇಲ್ಲೇ ಆಗ್ತು. ಯಾಕಂದ್ರೆ ಅಷ್ಟ ಸತ್ಯ ವಸ್ತುವಿನ ಆಧಾರದಿಂದ, ಅನುಭವ ಆಧಾರದಿಂದ, ಶ್ರುತಿ ಇತ್ಯಾದಿ ಆಧಾರದಿಂದ ಇದು ಅಷ್ಟು ದೃಢ ನಿಶ್ಚಯ ಸಾಧಕ ಆಗ್ಬೇಕು ಅಂತ ಆಯ್ತಪ್ಪ ಅಂದ್ರೆ ಅವ್ರು 2ನೇ ಭೂಮಿಕಾ ದಾಟ್ತಾ 3ನೇ ಭೂಮಿಕಾ ಏನಲ್ಲ ಒಂದು ವಸ್ತು ಕೈ ಹತ್ತಬೇಕಾಗಿದೆ. ಇಷ್ಟೇ ಬಹಳ ಕೇಳಿ ಮಾಡ್ಬೇಕಾಯ್ತು ನಮ್ಗೆ. ಅಂದ್ರೆ ಒಂದು ನಮಗೆ ತಿಳಿಸುವಾಗಿ ನಮ್ಮ ಕೈ ಹತ್ತಿಸುವಾಗಿ ಕೇಳ್ಬೇಕಾಯ್ತು. ಒಂದು ಆತ್ಮ ಸ್ವರೂಪ ಯಥಾರ್ಥವಾಗಿ ನಮ್ಮ ಅನುಭವ ಪೂರ್ವಕವಾಗಿ ನಮ್ಮಲ್ಲಿ ಅದು ಯಥಾರ್ಥವಂತ ಪ್ರತೀತಿ ಆಗ್ಬೇಕು, ಅದಕ್ಕೆ ಆ ವಸ್ತು ಕೈ ಸಿಗ್ಬೇಕು. ಇದೆಲ್ಲ ಶ್ರವಣ ಮನನದ ಉದ್ದೇಶ. ಬಹಳ ಶ್ರವಣ ಮಾಡಿದ್ರೆ ಇಷ್ಟೇ ಮಾಡೋದು, ಇಷ್ಟೇ ನಮ್ಮ ಸಿಗ್ತದೆ, ಬಹಳ ಸಿಗಂಗಿಲ್ಲ.
ಒಂದಕ್ಕೆ ಬಹಳ ಆಧಾರ ಇದ್ದಂಗೆ ಅಂತ ತಿಳ್ಕೊಳ್ರಿ, ಬಹಳ ಸಾಕ್ಷಿ ಇದ್ದಂಗ. ಒಂದೇನು ಇರ್ತದೆ ಸತ್ಯ ಹೌದಲ್ಲೋ, ಎರಡು ಸಾಕ್ಷಿ ಮೇಲೆ ಸತ್ಯ ನಾವು ನಿರ್ಣಯ ಮಾಡ್ತೀವಿ. ಜಡ್ಜಿ ಅಂತಾನೆ ಬಂತು ಅಮಾನ ಒಂದು ಕಟ್ಲೆ ಬಂತು, ಸಾಕ್ಷಿ ಬೇಕಪ್ಪ ಇದಕ್ಕೆ, ಇದು ನೋಡಿ ಸಾಕ್ಷಿ, ಇನ್ನೊಂದು ಸಾಕ್ಷಿ ಬೇಕು, ಎರಡು ಸಾಕ್ಷಿ ಮಾಡ್ತಾನೆ. ಅವೇನಂತ ಎರಡು ಸಾಕ್ಷಿ ಆಯ್ತು, ನಮ್ಗೆ ಬಹಳ ಸಾಕ್ಷಿ ಇವ್ರಿ ನೋಡ್ಬಾ ಇನ್ನಿಷ್ಟು 10 100 ಸಾಕ್ಷಿ ತಂದ್ರು ಅವನ್ ನಿರ್ಣಯ ಮಾಡೋದು ಅದನ್ನೇ ನಿರ್ಣಯ ಮಾಡ್ತಾನ, ಮತ್ತೆ ಹೆಚ್ಚಿಗೆ ಮಾಡ್ತಾನ. ಎರಡು ಸಾಕ್ಷಿ ತಂದಾಗಿ ನಿರ್ಣಯ ಮಾಡಿದ್ದ ಅದೇ ನಿರ್ಣಯ ಕೊಡ್ತಾನ, ಬೇರೆ ನಿರ್ಣಯ ಕೊಡ್ತಾನ, ಹೆಚ್ಚಿನ ನಿರ್ಣಯ ಕೊಡ್ತಾನ. ಅದೇ ಸಿದ್ಧಾಂತ ಮಾಡೋದು ಏನು ಕೊಡಿ. 10 ಸಾಕ್ಷಿ ಇದ್ರು ಅಷ್ಟೇ, 1 ಗ್ರಂಥ ಸಾಕ್ಷಿ ಇದ್ರು ಅಷ್ಟೇ, 100 ಗ್ರಂಥ ಸಾಕ್ಷಿ ಅಷ್ಟೇ, 10 ನೋಡಿ ಒಬ್ರು ಹೇಳಿದ್ರೆ ಅಷ್ಟೇ, 1000 ಮಂದಿ ಹೇಳಿದ್ರೆ ಅಷ್ಟೇ ಇದೆ. ಆ ಒಂದ್ ತಿಳಿಬೇಕಾಗಿದೆ ತಿಳಿಬೇಕಂತ, ಆ ಒಂದು ವಸ್ತು ತಿಳಿತಕ್ಕದ್ದೇನದಲ್ಲ. ಉಳಿದು ಏನ ಬಹಳ ಅದಕ್ಕೆ ಹೆಚ್ಚಿನ ಹೇಳಿದ್ರೆ ಅದು ಹೆಚ್ಚು ಸಾಕ್ಷಿ ತಂದಂಗೆ, ಬಹಳ ಮಂದಿ ಸಾಕ್ಷಿ ತಂದಂಗೆ. ಬಹಳ ತಿಳಿಬೇಕು, ಬಹಳ ಮಂದಿ ತಿಳ್ಕೋಬೇಕು, ಎಲ್ಲ ತಿಳ್ಕೊ ಬಂದ್ರ ಅವ್ರಿಗೆ ಇಂತ ಆಜ್ಞಾನ ಹಂಗೆ ಹೇಳಿದ್ರು, ಅವ್ರಿಗೆ ಅವ್ರೇ ಹೇಳ್ಯಾರ, ಇವ್ರು ಹೇಳ್ಯಾರ, ಎಲ್ಲ ನೋಡಿ ತಿಳಿಯಬೇಕು. ಅಂದ್ರೆ ಆ ಎಲ್ಲಾರ ಸಾಕ್ಷಿ ಸಿದ್ಧಾಗಿದಲ್ಲಪ್ಪ. ಸಾಕ್ಷಿ ಎಲ್ಲ ಇಬ್ರು ನಿಮ್ ಗುರುಗಳು ಮತ್ತು ಶ್ರುತಿ ಮತ್ತು ಎಲ್ಲ ನಿಮ್ ಎಲ್ಲ ಸಿದ್ಧಾಗಿದೆ. ಮತ್ತೆ ಸಂಶಯ ತಗೋತಿದ್ದೆ, ನಿನ್ ಬ್ಯಾಳೆ ಹೋಗ್ಲಾರ ಮಾಡಾದ್ರೆ ಏನ್ ನಿನ್ನ ಸ್ವಂತ ಇದಕ್ಕೆ ಏನು ಉಪಯೋಗ ಇಲ್ಲ. ಇದಕ್ಕಿಂತ ಹೆಚ್ಚಿನ ನಿಶ್ಚಯ ಆಗುದಿಲ್ಲ. ಒಂದು ವರ್ಷ ತಿರುಬೇಕಾಗಿದೆ, ಒಂದು ವರ್ಷ ಸರಿಬೇಕಾಗಿದೆ, ಒಂದು ವರ್ಷ ಪಡಿಬೇಕಾಗಿದೆ. ಅಷ್ಟು ಪಡೆಯುವುದನ್ನು ಶ್ರವಣ ಮಾಡಬೇಕಿದೆ ಅಂತ ಸೇರಿ ಆ ಸತ್ಯ ವಸ್ತು ಯಥಾರ್ಥವಾಗಿ ಅರಿಯಿರಿ. ನಿಮ್ಮ ಹೃದಯದ ಬಗ್ಗೆ, ನಿಮ್ಮ ಅಸ್ತಿತ್ವದ ಬಗ್ಗೆ, ನಿಮ್ಮ ನಿಜ ಸ್ವರೂಪವಾಗಿ ಅಖಂಡವಾಗಿ ಬೆಳಗುವಂತಹ ಇಂತಹ ಸ್ವರೂಪವನ್ನು ಅರಿಯಿರಿ. ಇದು ಎಲ್ಲಾ ನಿರೂಪಣೆ ಇದೆ. ಇವತ್ತು ಒಂದು ನಿರೂಪಣೆ ಅಷ್ಟೇ, 1000 ಗ್ಯಾಸ್ ಕೇಳಿದ್ರೆ ಇಷ್ಟು ಇದನ್ನೇ ಹೇಳೋರು ನಾವು. ಇಲ್ಲೇ ಇಲ್ಲ ವಸ್ತು ಹಿಂಗ್ಯಾಕ್ರಿ ನೀವು ಮತ್ತೆ ಒಂದೇ ಯಾಕೆ ಹೇಳ್ತೀರಿ? ನಮ್ಮ ಪ್ರಾಂತದೊಳಗೆ ಒಂದೇ ವಸ್ತುದಪ್ಪ, ಮತ್ತೆ ಬಹಳ ಇಲ್ಲ ನಮ್ಮಲ್ಲಿ. ಒಂದೇ ಇದ್ದದ್ದು ಒಂದೇ ಹೇಳ್ತೇವೆ. ನಿಮ್ ಬಹಳ ನಿಮ್ಮ ಮಾಯಾದ್ರು ಬಹಳ ನೀವು ಬಹಳ ಹೇಳ್ತೀರಿ. ಅದು ನಮ್ಮಲ್ಲೇ ಹಂಗಿಲ್ಲ, ನಮ್ಮಲ್ಲಿ ಇದ್ದದ್ದೇ ಒಂದು ವಸ್ತು, ಅದನ್ನೆಷ್ಟು ಹೇಳ್ತೀವಿ ನಾವು. ಸಿದ್ಧಾಂತೇನು ಈ ಪ್ರಕಾರ ನಾವು ಒಂದು ಆತ್ಮಸ್ವರೂಪ ಯಥಾರ್ಥವಾದ ನಿಶ್ಚಯ ಮಾಡಬೇಕು. ಯೋಗ್ಯವಾಗಿ ಅದಕ್ಕೊಂದು ರಚನ ಮಾಡಿ ಅದಕ್ಕೊಂದು ನಿಮ್ಮಲ್ಲಿ ಅದು ನಿಲ್ಲಬೇಕು, ನಿಧಿಯಾಗಿ ತಿಳಿಬೇಕು. ಹಿಂಗದ ತ್ರಿವಿಧ ಪ್ರಚಿತಿ, ತ್ರಿವಿಧ ಈಶ್ವರಗಳಿಗೆಷ್ಟು ಮತ್ತೆ ವಾಸನೆಗಳೆಷ್ಟು, ಎಷ್ಟೆಷ್ಟು ಭಾವ ಸಾಕಷ್ಟು. ನಮ್ಗೆ ಪಂಚಭೂತ ಗೊತ್ತಿಲ್ಲ ಇಷ್ಟು ಕೊಡು. ಅಷ್ಟದಾ ಪ್ರಕೃತಿ ಅಂತ ನಾವು ಕೇಳ್ತೀವಿ, ಹೌದಿಲ್ಲ? ಅಷ್ಟದಾ ಪ್ರಕೃತಿ ಅಂದ್ರೆ ಏನಪ್ಪ ಹೇಳಿ ನೋಡೋಣ. ಪಂಚಮಹಾಭೂತಗಳು 3 ಗುಣಗಳು, 8 ಅವು ಮೂಲಭೂತ ವಸ್ತುಗಳು. ಅದಕ್ಕೂ ಅಷ್ಟದ ಪ್ರಕೃತಿ ಅಂತ. ಅದಕ್ಕೆಲ್ಲ ಇಂದ ಒಂದ್ ಸ್ವಲ್ಪ ನಮಗೆ ಅಭ್ಯಾಸ ತಿಳ್ಕೊಂಡು ಪ್ರವೃತ್ತಿ ಬೇಕು, ಜ್ಞಾನದ. ಯಾಕಂದ್ರೆ ನಮ್ದು ಹಿಂಗದ, ನಾವು ಉಳ್ಕಿದಕ್ಕೆ ಮಹತ್ವ ಕೊಟ್ಟಿಲ್ಲ, ಎಷ್ಟೋ ಕಡಿಮೆ ಮಾಡ್ಬೇಕು. ಎದರಿಂದ ಜ್ಞಾನದ ಆಧಾರ, ನಮ್ಮ ಜ್ಞಾನದಪ್ಪ ಜ್ಞಾನ ಬೇರೆ ಬಂದ್ಬಿಡ್ತದೆ. ಜ್ಞಾನ ಆದ್ರೆ ಆ ಜ್ಞಾನ ಯಾಕೋ ನಾವು ವಿಸ್ತಾರವಾಗಿ ಯೋಗ್ಯವಾಗಿ ಅದನ್ನ ನಾವು ಆಕಲನ ಮಾಡ್ಕೊತ್ರೆ ನಿಶ್ಚಿತ ಸುಲಭ. ಕಠಿಣ. ಎಷ್ಟು ಮಾಡೋದಕ್ಕೆ 4 ತಾಸು ಧ್ಯಾನ ಮಾಡ್ರಿ, 8 ತಾಸು ಧ್ಯಾನ ಮಾಡ್ರಿ, ಹಾಂಗ್ ಮಾಡ್ರಿ, ಹಿಂಗ್ ಮಾಡ್ರಿ, ಉಪವಾಸ ಮಾಡಿ, ತಪಾಸ ಮಾಡ್ರಿ, ಎಷ್ಟೆಷ್ಟು ಉಳಿಕೆ ಸಾಧನೆ ಹಿಂಗೇನಿಲ್ಲ. ಆರಾಮಿಂದ ಶಿಸ್ತವಾಗಿ ಯೋಗ್ಯವಾಗಿ ನೀತಿಯಿಂದ ಪ್ರೀತಿಯಿಂದ ಒಂದು ವಿಚಾರದಿಂದ ತಿಳ್ಕೋತ ಹೋಗುವುದರಿಂದ ಇದು ಸುಲಭವಾದಂತ ಜ್ಞಾನ ಮಾರ್ಗ. ಅದನ್ನ ನಮ್ಗೆ ಹೇಳಿದೀವಿ ಅಂದ್ಮೇಲೆ ಅದನ್ನ ನಾವು ಹೆಚ್ಚಾಗಿ ಲಕ್ಷ್ಯ ಮಾಡಬೇಕು. ಕ್ರಮ ಅದು ಒಳಗಿಂದ ಏನಮ್ಮ ದೊಡ್ಡ ಇವನ ಅಜ್ಞಾನದಿಂದ ಆವೃತ್ತಾಗಿದೆ. ಅದಕ್ಕೆ ಏನ್ ತಿಳ್ಕೊಂಡನ, ಮೂಲತಃ ಆತ್ಮ ಖರೆ ಅದ್ರ ದೇಹದ ಮೇಲೆ ಆರೋಪ ಮಾಡ್ಯಾನ. ನಾನೇ ದೇಹನೇ ದೊಡ್ಡದ ಇದ್ದೀನಿ, ನಾನೇ ದೊಡ್ಡ ಮಾಡ್ಬೇಕಂತಕೊಂಡು ಅಜ್ಞಾನದಿಂದ, ವಿಪರೀತ ಜ್ಞಾನದಿಂದ ಏನಾಗಿದೆ, ತನ್ನ ಮೂಲಭೂತ ಏನ್ ಯಾವ ತನ್ನ ಪರಿಪೂರ್ಣ ಏನು ಶ್ರೇಷ್ಠದ ಅದ ಅದನ್ನ ದೇಹಕ್ಕೆ ಆರೋಪ ಮಾಡಿ ದೇಹನೇ ದೊಡ್ಡದ, ಇದನ್ನೇ ದೊಡ್ಡ ಮಾಡ್ಬೇಕು, ಇದನ್ನೇ ದೊಡ್ಡ ಮಾಡ್ಬೇಕು ಅಂತ ಒಂದು ಇವತ್ತೆ ಒಂದು ವಿಪರೀತ ಭಾವನೆ ತಯಾರಾಗಿದೆ. ಅಜ್ಞಾನದಿಂದ, ಭ್ರಮೆಯಿಂದಾಗಿದೆ. ಯಾವಾಗ ತಿಳ್ಕೋದ್ರ ಇದೇಂದ ಇದು ಖರೆ ಅಲ್ಲ, ನಾ ಇದೇಂದ ದೊಡ್ಡಸ್ತೇನಿಂದ ಈ ಶರೀರದಲ್ಲ. ಶರೀರ ವಿಚಾರ ಮಾಡಿ ನೋಡಿದ್ರೆ
ದೊಡ್ಡ ಸ್ಥಳದಲ್ಲಿ ಬಂದು ಎರಡು ಕಾಲ ಸಿಗ್ಲಿ ಅದೇನು ಹೇಳ್ರಿ ಇವೇ ತಿಳ್ಕೋದನ ಎಲ್ಲಕ್ಕಿಂತ ಹೆಚ್ಚು ಜಗತ್ತಿನೊಳಗೆ ಎಷ್ಟು ಬಂದಿಲ್ಲ ಎಲ್ಲಕ್ಕಿಂತ ಹೆಚ್ಚಿನ ಅವನಿ ಎಲ್ಲ ಜ್ಞಾನಿಗಳು ಸಾಧುಗಳಿಗಿಂತ ನಾನು ಹೆಚ್ಚಿನ ಈ ಕಲ್ಪನೆ ಇರ್ತದೆ ಒಳಗೆ ಅಷ್ಟಾದ್ರೆ ಅವನ ಔಷಧಿ ಇರ್ತೇನೆ ಅಂದ್ರೆ ಅಜ್ಞಾನದಿಂದ ಆ ಇದ್ದದ್ದು ಗೊತ್ತಿಲ್ಲ ಅವಾಗ ತಾನೇ ಪರಿಪೂರ್ಣ ಸ್ವರೂಪ ಇದ್ದೀನಿ ಗೊತ್ತಿಲ್ಲ ಇದನ್ನ ದೇಹದ ಆರೋಪ ಮಾಡ್ಕೊಂಡು ದೇಹನೇ ನಾವು ದೊಡ್ಡ ಮಾಡ್ಬೇಕು ಅಂತ ಹವ್ಯಾಸ ಬಿದ್ದನ ಏನ್ ದೊಡ್ಡದಾಗ್ತದೆ ಆಗುದಿಲ್ಲ ಮತ್ತು ವಿಪರೀತ ಫಲ ತಂದು ಬ್ರಹ್ಮೊಳಗೆ ಬಿದ್ದು ದುಃಖಿ ಆಗ್ತಾನ ಬಂಧನಕ್ಕೆ ಒಳಗಾಗ್ತಾನ ಇದು ಸಿದ್ಧಾಂತ ಏನ್ತಂದ್ರೆ ಅದನ್ನ ನಾವೇಂದ್ರೆ ಈಗ ಏನ್ ತಿಳಿಬೇಕಂದ್ರೆ ನಾವಿರದ ಇದೇನು ದೊಡ್ಡದಿಂದ ಖರೆ ಈ ದೇಹ ರೂಪಿನ ದೊಡ್ಡವ್ ನಾವಲ್ಲ ಆತ್ಮ ರೂಪಿನ ದೊಡ್ಡವ್ರು ಇದ್ದೀವಿ ಸಚ್ಚಿದಾನಂದ ಆತ್ಮ ನಾವಿದ್ದೀವಿ ಪರಿಪೂರ್ಣ ಇದ್ದೀವಿ ನಿರಸಿ ಆನಂದ ರೂಪ ಇದ್ದೀವಿ ಎಲ್ಲಾ ದುಃಖ ನಾಶ ದುಃಖ ರಹಿತ ಪರಿಪೂರ್ಣ ಆನಂದ ರೂಪ ನಿತ್ಯ ಮುಕ್ತ ಹಿಂಗೆ ನಾವು ಮೂಲದಲ್ಲಿ ಇದ್ದೀವಿ ಅದು ಅದನ್ನ ಬಿಟ್ಟು ನಾವು ಅದನ್ನು ಈ ಶರೀರಕ್ಕೆ ಆರೋಪ ಮಾಡ್ಲಿಕ್ಕೆ ಹತ್ತಿ ಕೂಡ ಹೀಗಾಗಿದೆ ಅದಕ್ಕೆ ನಾವೇಂದ್ರೆ ಆ ಶರೀರಕ್ಕೆ ತಿಳ್ಕೋಬಾರ್ದು ಅದ್ರದ್ದೇನು ಸ್ವಾಭಾವಿಕ ಶರೀರದಿಂದ ಇದು ನಾಶವಂತದ ಇದು ಇದರಲ್ಲಿ ಮೆಲುಗಿಂದ ಎಷ್ಟು ನೋಡಿದ್ರೆ ಯೋಗ್ಯ ಇಲ್ಲೇ ಇಲ್ಲ ಅದು ಎಲ್ಲ ಪರಿಪೂರ್ಣ ಎಲ್ಲ ಗುಣಗಳನ್ನು ಇದಕ್ಕೆ ಆರೋಪ ಮಾಡಿ ಹತ್ತೀವಿ ನಾವು ಅದ್ರ ಬಿಟ್ಟು ಇದಕ್ಕಿಂತ ಬೇರೆ ಇದ್ದೀನ ಆತ್ಮ ಇದ್ದೀನಿ ಅಂತ ಇದನ್ನ ಆನಂದ ರೂಪಂದಿರೋದು ಈ ದೇಹ ಅಭಿಮಾನ ಕಡಿಮೆ ಮಾಡೋದು ಇಲ್ದಂಗೆ ಮಾಡೋದು ಇಷ್ಟು ಈ ಕಥೆಯಿಂದ ನಾವು ತಿಳ್ಕೋತಕ್ಕದ್ದು ಸುಖ ಏನಿಲ್ಲ ತಾನು ನಿಜ ಸುಖ ಅದ ಸರಿ ಆ ಮರವಿನಿಂದ ಇಲ್ದಂಗಾಗಿದೆ ಯಾವಾಗ ಆ ಮರವನ್ನು ಹರಿದು ಹಿಡಿತೀವಿ ಆ ಸುಖ ಪ್ರಕಟ ಆಗ್ತದೆ ನಾವು ಇಂದ ಆನಂದ ರೂಪ ಇದ್ದೀವಿ ಸಚ್ಚಿದಾನಂದ ರೂಪ ಇದ್ದೀವಿ ಶಿವೋಹಂ 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 ಆನಂದ ರೂಪ ಇದ್ದೇ ಇದು ಯಾವ ಇಲ್ಲ ಅಂತ ಯಾರಂತಾರ ನೀವು ನಿಜವಾಗಿ ನೀವು ನಿರಾಳವಾಗಿ ನಿಶ್ಚಿಂತವಾಗಿ ಶಿವೋಹಂ ಶಿವೋಹಂ ಅಂತ ಆನಂದ ರೂಪ ಇದ್ರೆ ಆನಂದ ರೂಪ ಇದ್ದೇ ಇದ್ದೀರಿ ನಾವೇನ್ ಮಾಡ್ತೀವಿ ದೇಹಕ್ಕೆ ಆರೋಪ ಮಾಡ್ತೀವಿ ಈ ದೇಹನೇ ಬಹಳ ಸುಖ ಕೊಡ್ತದೆ ಇದು ಆ ದೇಹದ ಬೆನ್ನು ಹತ್ತೀವಿ ಬಂಧನಕ್ಕೊಳಗಾಗ್ತೀವಿ ಈಗ ಆ ದೇಹದ ಸ್ವಾಭಾವ ಬಿಡುದು ದೇಹದ ಅಹಂಕಾರ ಬಿಡುದು ದೇಹ ದೊಡ್ಡಸ್ತನ ಮಾಡ್ಬೇಕು ಇದನ್ನೇ ಹೆಚ್ಚು ಮಾಡ್ಬೇಕು ಇದನ್ನ ಹೆಚ್ಚು ಮಾಡ್ಬೇಕು ಅದನ್ನ ಹೆಚ್ಚಾಗ್ತೀನಿ ಅಂತ ಕಲ್ಪನಾ ಆಯ್ತು ಬಿಟ್ಟು ಇದು ತನ್ನ ನಿಜಾನಂದ ಇರೋದು ದೇಹನ ಸಾಮಾನ್ಯ ತಿಳಿಯುದು ಇದರಿಂದ ಇದಾದ ಹೆಚ್ಚಿನ ಸುಖ ಸಿಗು ಸಾಧ್ಯ ಇಲ್ಲ ಇಷ್ಟು ತಿಳ್ಕೊಂಡು ಈ ಕಥೆಯೊಳಗಿನ ಇಷ್ಟೇ ಇದೆ ಬಹಳ ರೊಕ್ಕ ಕಳಿಸ್ಬೇಕು ಬಹಳ ದೊಡ್ಡ ಮನೆ ಕಟ್ಟಬೇಕು ಬಹಳ ಎಸ್ಟೇಟ್ ಮಾಡಬೇಕು ಬಹಳ ಹೀಗಿಂದ ನಂತರ ಸುಖಿ ಆಗ್ತೀವಿ ಅಂತ ತಿಳ್ಕೊಂಡಾನ ಆದ್ರೆ ಸುಖಿ ಆಗುದಿಲ್ಲ ಸುಖ ಕಡಿಮೆ ಆಗ್ತದೆ ಅಂತ ಹೆಚ್ಚಾಗುದಿಲ್ಲ ನಾವು ಈ ಬೇಕಾದಷ್ಟು ಲಕ್ಷಾಧೀಶ ನಾವು ಲಕ್ಷಾಧೀಶ ಕಳಿಸಿದ್ವಿ ಸುಖ ದೃಷ್ಟಿ ನೋಡಿದ್ರೆ ಅವಾಗ ಎಷ್ಟು ವ್ಯಾಪ ಎಷ್ಟು ಚಿಂತಿ ಸೌಡಿಲ್ಲ ಎಷ್ಟು ಸಾಲ ಅಥವಾ ಎಷ್ಟು ಸಂಬಳಿಸೋದು ಅದು ಶರೀರಕ್ಕೆಯಿಂದ ವ್ಯಾಯಾಮ ಆಗಲಿ ಅಥವಾ ಯೋಗ್ಯ ಸ್ವಾತಂತ್ರ್ಯ ಇಲ್ಲ ಶರೀರದ ಸಣ್ಣದಾಗ್ತದೆ ಧ್ಯಾನ ಸೇರ್ತಾವ ಚಿಂತೆನೂ ಹೆಚ್ಚಾಗ್ತವ ಆ ಧನ್ಯಂದ ಅವ್ ಸುಖಿ ಆದ್ನೇನು ಅಂತ ಕೇಳ್ತೀನ ದುಃಖ ಆದ ಸುಸೂತ್ರ ಇದ್ದ ಬರ್ತಿತ್ತು ತಿಂತಿದ್ದ ಅಷ್ಟೊಂದು ಬ್ಯಾಂಕ್ನಾಗ ಒಂದು 10,000 ಬೇಕಾಗಿದ್ದು ಮನೆ ಇತ್ತು ಆರಾಮಿದ್ದ ಈ ಬಹಳ ಬೇಸಿ ನೋಡಿ ಇಲ್ಲಿ ವ್ಯಾಪ ಬೆಳೀತು ಆ ವ್ಯಾಪದಿಂದ ಸುಖ ಇಲ್ಲ ವ್ಯಾಪ ಎಷ್ಟು ಬೆಳೀತದೆ ಅಷ್ಟು ಸುಖ ಕಡಿಮೆ ಆಗ್ತದೆ ನೋಡ್ಲಿಕ್ಕೆ ಸುಖ ಬಹಳ ದೊಡ್ಡ ಬಂಗಾಳಿ ಇರ್ತಾರಪ್ಪ ಬಹಳ ಸುಖ ಅಂತ ನಾವು ಕಲ್ಪಿಸ್ತೇವೆ ಹಂಗಿಲ್ಲ ಅತಿ ಹೆಚ್ಚು ವ್ಯಾಪ ಅತಿ ಹೆಚ್ಚು ಏನು ನಮ್ದು ಈ ಹೊರಗಿನ ವಸ್ತುಗಳ ಸಂಗ್ರಹ ಅದರಲ್ಲೇ ಒಂದು ಬಹಳ ದೊಡ್ಡ ಬೆಳವಣಿಗೆ ಅದರಿಂದ ಏನಾಗ್ತದೆ ಅವನ ಸುಖ ಕಡಿಮೆ ಆಗ್ತದೆ ಹೆಚ್ಚಾಗುದಿಲ್ಲ ಮತ್ತೊಂದು ಏನಾಗ್ತದೆ ಎಲ್ಲಾರು ಅವನ ಮೇಲೆ ದ್ವೇಷ ಮಾಡಿ ಶುರು ಮಾಡ್ತಾರೆ ಸ್ವಾರ್ಥ ಬೆಳೀತದೆ ಎಲ್ಲಾರ ಕಡೆ ಕಸ್ಕೊಂಡು ಬಹಳ ದೊಡ್ಡದು ಮಾಡ್ಬೇಕು ಇದು ಹವ್ಯಾಸ ಬೀಳ್ತಾನ ಬಹಳ ದೊಡ್ಡ ಸುಖಿ ಆಗ್ತದೆ ದೊಡ್ಡ ತಪ್ಪು ಕಲ್ಪನೆ ಮಾಡ್ಕೊಂಡಿರ್ತಾನ ಬಹಳ ಕಡೆ ಎಲ್ಲ ಕಸ್ಕೋಬೇಕಲ್ಲ ಈಗ ತಪ್ಪು ಕಲ್ತು ಎಲ್ಲ ಕಡೆ ಕಸ ಶುರು ಮಾಡ್ತಾನ ಎಲ್ಲರೂ ಯಾರು ಪ್ರೀತಿ ಮಾಡುದಿಲ್ಲ ಅವಾಗೆಲ್ಲ ದ್ವೇಷ ಮಾಡ್ತಾರೆ ಅವಾಗೇನಾಗ್ಬಿಡ್ತಪ್ಪ ಅಂದ್ರೆ ಅದ್ ಪರಿಣಾಮ ಏನಾಗ್ತಪ್ಪ ಅಂದ್ರೆ ಒಂದ್ ದೊಡ್ಡ ಮನೆ ಬಂಗ್ಲೆ ತಯಾರಾಗಿರ್ತದೆ ಇಷ್ಟೇ ಬ್ಯಾಂಕಿನಾಗ ಒಂದು ₹1,00,000 ಇರ್ತಾವ ಮುಗಿದ ಕೆಲಸ ಇಷ್ಟು ಅವಂಗೆ ಬಂದದ್ದು ಲಾಭ ಮತ್ ಇದ್ರಿಂದ
ಚಿಂತಿ ದುಃಖ ಬ್ಯಾನಿ ಮತ್ತು ಯಾವ ಶರೀರದ ಯಾವ್ದು ಕಡಿಮೆ ಆಗುದಿಲ್ಲ. ಈ ಶ್ರೀಮಂತಿಕಿಂತ ನಿಮ್ ಬ್ಯಾನ್ ಕಡಿಮೆ ಆಗುದಿಲ್ಲ, ನಿಮ್ ರೋಗ ಕಡಿಮೆ ಆಗುದಿಲ್ಲ, ನಿಮ್ ಉಪ್ಪು ಕಡಿಮೆ ಆಗುದಿಲ್ಲ, ನಿಮ್ ರೋಗ ಏನು ಹೋಗುದಿಲ್ಲ. ಅದೇ ಸ್ವಲ್ಪ ತಿಳ್ಕೊಂಡಿವಿ. ಅದರದ್ದು ಭಯಂಕರ ಇದೇ ಅಜ್ಞಾನ, ನಮ್ ಅಜ್ಞಾನ ಭ್ರಮ, ದೊಡ್ಡ ಭ್ರಮ. ಏನೋ ಈ ರೊಕ್ಕದನ್ನೇ ಇಲ್ಲ, ಅದು ರೊಕ್ಕ ಹೊರತಕ್ಕೆ ಭಾಗ ಅಂತ ಇಡೀ ಜಗತ್ತು ಬಿದ್ದದ. ಅದನ್ನ ಜ್ಞಾನಿಗಳು ರೊಕ್ಕ ಅದು ಉಪಯೋಗ ಹೊರತಾಗಿ ಹೆಚ್ಚು ಮಾಡಿದ ಹೆಚ್ಚಾಗಿ ಕಡಿಮೆ ಆಗ್ತದೆ. ಯಾರಿಗೆ ಎಸಿ ಕಶ್ಯಪ್ ಯಾರೋ ಏನೋ ನಂದಂತ ಭ್ರಮ ನಿಲ್ತದೆ. ಎಲ್ಲಾರು ಬಿಟ್ಟು ಹೋಗ್ತಿದೆ. ಎಲ್ಲಾನು ಗಳಿಸಿ 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 ಸುಮ್ಮನೆ ಗಳಿಸಿ 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 ಮಂದಿ ಕೊಟ್ಟು ಹೋಗ್ತಿದ್ವಿ. ಹೋಗಿಲ್ಲ, ವಿಚಾರ ಮಾಡಿಲ್ಲ. ಈ ವಿಚಾರದಿಂದ ಇದೇ ನಾವು ಜ್ಞಾನಿಗಳು ಸರಿಯಾದ ಎದಕ್ಕೆ ಕಿಮ್ಮತ್ ಕೊಡ್ರಿ, ತಡಿ ಕಿಮ್ಮತ್ ತಡಿ ಕೊಡ್ರಿ, ಕುದುರೆ ಕಿಮ್ಮತ್ ಕುದುರೆ ಕೊಡ್ರಿ. ನಾವು ಕುದುರೆ ಕಿಮ್ಮತ್ ತಡಿ ಕೊಡ್ತೀವಿ, ತಡಿ ಹಿಂಗೆ ಭಯಂಕರ ಮಾಡ್ಕೊಂಡು ಅರ್ಧನ್ನೇ ಹತ್ತು ಬಿಟ್ವಿ. ಕರೆ ನಮ್ಮ ಹಿತ ಎದ್ರೊಳಗದ, ನಮ್ ಸುಖ ಸಮಾಧಾನದೊಳಗ, ಜ್ಞಾನದೊಳಗ, ಆನಂದೊಳಗ ಬಿಟ್ಬಿಟ್ವಿ. ನಾವು ಹೊರಗೆ ಬೆನ್ನು ಹತ್ತಿ ಹೋಗ್ಲಿಕ್ಕತ್ತೀವಿ. ಹಿಂಗೆ ಜಗತ್ತು ನಿಲ್ಲದ, ಅದೆಲ್ಲ ಭ್ರಮ ಆಗದ, ಭ್ರಮ ಅದ, ವ್ಯರ್ಥದ. ಅದನ್ನ ಕೈ ಸುಖ ಇಲ್ಲ ಅನ್ನುವಂಥ ಒಂದೇನು ಇದೆ. ಈ ಕಥೆಯಿಂದ ನಾವು ತಿಳ್ಕೊಳ್ತೇವೆ. ಅದ್ರ ಮೋಹ ಬಿಡ್ಬೇಕಂತ ಈಗ ನಾವೇಂದ್ರೆ ರೊಕ್ಕ ಮಾಡ್ಬೇಕು ಬಹಳ. ಇದೊಂದು ಇರ್ತದ ಒಳಗೆ ಬಹಳ ಬಹಳ ಜನರಿಗೆ ಮಾತಾಡಿಸಿದನು. ನಾವು ಶಿಲ್ಲಕ್ ಬಹಳ ಮಾಡ್ಬೇಕು. ಅವ್ರ ಅಂದ್ರ ಜ್ಞಾನಿ ಅಂದ್ರ ಜೋ ದಶ ಬೀಶ ಶತ ಹೋಯಿ ಹಜಾರ್ ತು ಲಾಖ ಮಗೈ. 1000 ಲಕ್ಷ ಮಾಡ್ತದ, ಲಕ್ಷ ದಶಲಕ್ಷ ಸುತ್ತಾಗ್ತಾನ, ಕೋಟಿ 10 ಕೋಟಿ ಕವಿಸಿದ್ರೆ ನಾವು ಇದಿರ್ತಾನ. ಎದು ಯಾರು ನಿಂದು, ಯಾರ್ದು ಎಲ್ಲಿದು, ಯಾರು ಆಗ್ತೋ ಏನು ನಂದ ಮಾಡೋದು ಕೇವಲ ಭ್ರಮ. ನಿಂದು ಎದೇ ಇರ್ತದೆ, ನಿಂದು ಯಾವ್ದೋ ಯಾವ್ದೇನೋ ಯಾವ್ದೋ ಇಂದು ನಂದು ಅನ್ನೋದು ನಿಂದೆಲ್ಲ ಹಾಳು ಮಾಡ್ಕೋತಿದ್ದಿ. ನಿಂದು ಲೋಭಕ್ಕೆ ಬೀಳ್ತಿದ್ದಿ, ದುರ್ಗುಣಕ್ಕೆ ಬೀಳ್ತಿದ್ದಿ, ನಿಮ್ಗೆ ಸಾರ್ಥಕ ಮಾಡ್ಕೊಂಬಂಗಿಲ್ಲ. ಆ ಲೋಭದೊಳಗೆ ಬಿದ್ದು ನಿಂದ ಹಾಳಾಗ್ತಿ ಹೊರತಾಗಿ ಅದು ನಿನಗೆ ಸುಖ ಕೊಡ್ಲಿಲ್ಲ. ಇದೆಲ್ಲ ವಿಚಾರ ಮಾಡಿ ನಮ್ಮಲ್ಲಿ ಲೋಭವನ್ನು ನಾವು ಕಡಿಮೆ ಮಾಡಬೇಕು. ನಾವು ಎಷ್ಟು ಬೇಕು ಅಷ್ಟು ಇಲ್ಲಪ್ಪ, ಇದು ಪ್ರಯೋಜನ ಇದೆ ಹೊರತಾಗಿ ಇದನ್ನೇ ಭಾಳ ಮಾಡಿದ್ರೆ ನಮ್ಗೆ ಸರಿ ಸುಖ ಸಿಗಮ್ಮ ಅಂತ ನಮ್ಮ ಭ್ರಮ ಬಹಳ ಮಂದಿ ಇರ್ತದೆ. ಅದು ಭಾಳ ಕಲಿಸ್ಬೇಕು, ಭಾಳ ಕಲಿಸ್ಬೇಕು. ಕಲಿಸಿ ಏನು ಮಾಡ್ತಾರೆ ಬೈತೀನಿ ರತ್ನಕ್ಕೆ ಏನ್ರಿ? ಯಾಕ್ರಿ ನಾ ಕೇಳ್ತೀನಿ, ಎಷ್ಟು ಬೈತೀರಿ? ಒಂದು ಕಬಡ್ಡಿ ಬೈದ್ಯ ಯಾಕೆ ಇಷ್ಟ ಯಾಕೆ? ಅದೇ ಹೇಳ್ತೀವಿ, ಆ ವಿಚಾರ ಇಲ್ಲ, ಜ್ಞಾನ ಇಲ್ಲ, ಖರೆ ಸುಖ ಯಾವ್ದು ಗೊತ್ತಿಲ್ಲ, ಖರೆ ಹಿತ ಗೊತ್ತಿಲ್ಲ. ಅಜ್ಞಾನ ನೀವೇನು ಹಿಂಗೆ ಈ ಲೋಕಕ್ಕೆ ಬಿದ್ದು ಬೀಳ್ತಾರಲ್ಲ, ಬಿಡ್ರಿ ಜ್ಞಾನ ಪಡ್ಕೊಳ್ಳಿ. ಇದು ಸುಖ ಇದನ್ನು ತಿಳ್ಕೊಳ್ರಿ. ಎಷ್ಟು ಬೇಕು ಅಷ್ಟು ಮಾಡಿ ಕಳಿಸ್ರಿ. ಸರಿ ಬಂದು ಅದನ್ನ ಅತಿರೇಕ ಮಾಡಿ ಅದನ್ನ ಸುಖ ಬೆನ್ನತ್ತಿ ಪರಮಾರ್ಥ ಬಿಟ್ಟು ಉದ್ಧಾರ ಮಾಡಿಬಿಟ್ಟು ಬಿಡ್ಬೇಡ್ರಿ. ಅದು ನೀವು ಯೋಗ್ಯವಾಗಿ ತಿಳ್ಕೊಂಡು ನೀವು ನಿಮ್ದು ಉದ್ಧಾರ ಮಾಡ್ಕೊಡ್ರಿ.